Hello students, this is the final video on this chapter 5, Morphology of Flowering Plants. In this video, I mainly deal with the fruit, seed, semi-technical description and description of some families. First of all, the fruit. Fruit is nothing but it is a ripened ovary developed after fertilization. It is a ripened ovary developed after fertilization. It is the characteristic feature of flowering plants. It is the characteristic feature of flowering plants. Suppose fruit developed without fertilization, then that is called as parthenocarpic fruit. So, fruit andre ಏನಂತೆ ಇಟ್ ಇಸ್ ಅ ರೈಪನ್ಡ್ ಓವರಿ ಮ್ಯಾಚುರ್ಡ್ ಓವರಿನ ಆಫ್ಟರ್ ಫರ್ಟಿಲೈಸೇಷನ್ ನಾವೇನಂತ ಕರಿತೀವಿ ಫ್ರೂಟ್ ಅಂತ ಕರಿತೀವಿ. ನಿಮ್ಗೆ ಗೊತ್ತು ಈ ಆ್ಯಂಜಿಯೋಸ್ಪರ್ಮಲ್ಲಿ ಅಥವಾ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ಡಬಲ್ ಫರ್ಟಿಲೈಸೇಷನ್ ಆಗುತ್ತೆ. ಒಂದು ಮೇಲ್ ಗ್ಯಾಮೆಟ್ ಎಕ್ಸೆಲ್ ಜೊತೆ ಫ್ಯೂಸ್ ಆಗಿ ಸಿಂಗ್ಯಾಮಿ ಅಂದರೆ ಝೈಗೋಟ್ ಡೆವಲಪ್ ಆಗುತ್ತೆ. ಇನ್ನೊಂದು ಮೇಲ್ ಗ್ಯಾಮೆಟ್ ಪೋಲಾರ್ ನ್ಯೂಕ್ಲಿಯೈ ಅಥವಾ ಸೆಕೆಂಡರಿ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆಗಿ ಎಂಡೋಸ್ಪರ್ಮ ಕನ್ವರ್ಟ್ ಆಗುತ್ತೆ. ಸೊ ಈ ಡಬಲ್ ಫರ್ಟಿಲೈಸೇಷನ್ ಆದ ನಂತರ ಓವರಿ ಏನು ಮ್ಯಾಚುರ್ಡ್ ಓವರಿನ ನಾವು ಫ್ರೂಟ್ ಅಂತ ಕರಿತೀವಿ. ಸೊ ವಾಟ್ ಇಸ್ ಫ್ರೂಟ್? Fruit is nothing but it is a matured or ripened ovary developed after fertilization, and it is a characteristic feature of flowering plants. Suppose fruit developed without fertilization. Fruits fertilization ಆಗದೇನೆಯ ಫಾರ್ಮೇಷನ್ ಆದರೆ ಅವನ್ನು ನಾವು ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಕರಿತೀವಿ. ಪಾರ್ಥೆನೋಸ್ ಮೀನ್ಸ್ ವರ್ಜಿನ್. ಸೊ ಇಲ್ಲಿ ವರ್ಜಿನ್ ಫ್ರೂಟ್ ಡೆವಲಪ್ ಆಗುತ್ತೆ, ಅಂದರೆ ಫರ್ಟಿಲೈಸೇಷನ್ ಆಗದೇನೆಯ ಫ್ರೂಟ್ ಡೆವಲಪ್ ಆಗುತ್ತೆ. ಅಂಥ ಫ್ರೂಟಿಗೆ ನಾವು ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಕರಿತೀವಿ. ಸೊ ನ್ಯಾಚುರಲ್ ಪಾರ್ಥೆನೋಕಾರ್ಪಿಕ್ ಫ್ರೂಟಿಗೆ ಎಕ್ಸಾಂಪಲ್ ಬನಾನಾ. ಬನಾನಾ ಇಸ್ ಅ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್. ಕೆಲವೊಂದು ಕೆಮಿಕಲ್ಸನ್ನು ಯೂಸ್ ಮಾಡ್ತಿದ್ದಾರೆ ಯಾವುದಕ್ಕೋಸ್ಕರ ಈ ಪಾರ್ಥೆನೋಕಾರ್ಪಿಕ್ ಫ್ರೂಟನ್ನು ಇಂಡ್ಯೂಸ್ ಮಾಡೋದಕ್ಕೆ. ಸೊ ಇದರಿಂದ ಸೀಡ್ಲೆಸ್ ಫ್ರೂಟ್ಸನ್ನು ಡೆವಲಪ್ ಮಾಡ್ತಿದ್ದಾರೆ. ಸೀಡ್ಲೆಸ್ ಟೊಮ್ಯಾಟೋಸನ್ನು, ಸೀಡ್ಲೆಸ್ ಮೆಲನ್ಸನ್ನು ಡೆವಲಪ್ ಮಾಡೋದನ್ನು ನಾವು ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಹೇಳ್ತೀವಿ. ಬಟ್ ಅವು ನ್ಯಾಚುರಲ್ ಅಲ್ಲ, ಇಂಡ್ಯೂಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್. ಇನ್ ಮ್ಯಾಂಗೋ ಆ್ಯಂಡ್ ಕೋಕೋನಟ್ ದ ಫ್ರೂಟ್ ಟೈಪ್ ಇಸ್ ಡ್ರೂಪ್. ಮ್ಯಾಂಗೋ ಮತ್ತು ಕೋಕೋನಟ್ಟಲ್ಲಿ ಫ್ರೂಟ್ ಟೈಪ್ ಯಾವುದಂತೆ? ಡ್ರೂಪ್ ಅಂತೆ. ಸೊ ಡ್ರೂಪ್ ಇಸ್ ನಥಿಂಗ್ ಬಟ್ ಒನ್ ಸೀಡೆಡ್ ಡೆವಲಪ್ ಫ್ರಮ್ ಮೊನೋಕಾರ್ಪಿಲರಿ ಸುಪೀರಿಯರ್ ಓವರೀಸ್. ಇಟ್ ಈಸ್ ಡೆವಲಪ್ ಫ್ರಮ್ ಮೊನೋಕಾರ್ಪಿಲರಿ ಸುಪೀರಿಯರ್ ಓವರಿ. ಮೊನೋಕಾರ್ಪಿಲರಿ, that means ovary is made up of single carpel. But remember one thing, in coconut there is a tricarpellary syncarpous ovary is present. What is tricarpellary? Ovary is made up of 3 carpels. Syncarpous means their carpels are fused together. Next, coming to the fruit parts. The fruit consists of mainly 2 parts. One is pericarp, which is called as fruit wall. Another one is seed. So name the fruit wall means pericarp is the fruit wall. This pericarp may be dry or fleshy. Pericarp may be dry or fleshy. If it is thick and fleshy, the pericarp is differentiated into outer epicarp, middle mesocarp and inner endocarp. So fruit wall is known as pericarp. It may be dry or fleshy. If it is thick and fleshy, then it is differentiated into outer epicarp. Epi means outer. Middle mesocarp. Meso means middle. Inner endocarp. Endo means inside. Inner endocarp. Another part is seed. So later you will study in detail about the seeds. Here in mango, the epicarp, mesocarp and endocarp. And even in coconut they have shown the epicarp, endocarp and mesocarp. ಸೊ ಏನಂತೆ ಫ್ರೂಟಲ್ಲಿ ಮೇಯ್ನಾಗಿ 2 ಪಾರ್ಟ್ ಅಂತೆ. ಫ್ರೂಟ್ ವಾಲ್ ಅದನ್ನು ನಾವು ಪೆರಿಕಾರ್ಪ್ ಅಂತ ಹೇಳ್ತೀವಿ, ಮತ್ತೊಂದು ಯಾವುದಂತೆ ಸೀಡ್ ಅಂತೆ. ಈ ಪೆರಿಕಾರ್ಪ್ ಏನಿರ್ಬೋದಂತೆ? ಡ್ರೈ ಇರ್ಬೋದು ಅಥವಾ ಫ್ಲೆಶಿ ಇರ್ಬೋದು. ಸಪೋಸ್ ಅದು ಫ್ಲೆಶಿ ಥಿಕ್ಕಿದೆ ಅಂತಂದರೆ ಅದನ್ನು 3 ಪಾರ್ಟಲ್ಲಿ ಡಿವೈಡ್ ಮಾಡ್ತೀವಿ. ಔಟರ್ ಎಪಿಕಾರ್ಪ್, ಮಿಡಲ್ ಮೆಸೋಕಾರ್ಪ್ ಮತ್ತು ಇನ್ನರ್ ಎಂಡೋಕಾರ್ಪ್ ಅಂತ. ಈಗ ಅದೇ ಮ್ಯಾಂಗೋದಲ್ಲಾದರೆ ಈ ಪೆರಿಕಾರ್ಪನ್ನು ವೆಲ್ ಡಿಫ್ರೆನ್ಷಿಯೇಟೆಡ್ ಇಂಟು ಎಪಿಕಾರ್ಪ್, ದಟ್ ಈಸ್ ಥಿನ್ ಎಪಿಕಾರ್ಪ್,
fleshy edible mesocarp and stony hard endocarp. Even in coconut also there is a thin epicarp. Mesocarp is fibrous and endocarp is stony. ಸೊ ಈ ಮ್ಯಾಂಗೋದಲ್ಲಿ ಏನಂತೆ ಈ ಪೆರಿಕಾರ್ಪನ್ನು ವೆಲ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ನಾವು ಮ್ಯಾಂಗೋದ ಸಿಪ್ಪೆ ಅಂತ ಹೇಳಿ ತೆಗೆದು ಹಾಕ್ತೀವಲ್ವ, ಅದು ನಥಿಂಗ್ ಬಟ್ ಅದರ ಎಪಿಕಾರ್ಪ್, ಅದು ಥಿನ್ ಇರುತ್ತೆ. ನಾವೇನು ತಿಂತೀವಲ್ವ ಎಡಿಬಲ್ ಪಾರ್ಟ್, ಅದು ಏನಂತೆ ಮಿಸೋಕಾರ್ಪ್, ಅದು ಫ್ಲೆಶಿ ಇರುತ್ತೆ. ನೆಕ್ಸ್ಟ್ ಆಮೇಲೆ ಗೊರಟೆ ಅಂತ ಹೇಳ್ತೀವಿ, ಅದರ ಮೇಲ್ಗಡೆ ಕವರಿಂಗ್ ಇದೆ ಅಲ್ವಾ, ದಟ್ ಈಸ್ ನಥಿಂಗ್ ಬಟ್ ಸ್ಟೋನಿ ಹಾರ್ಡ್ ಎಂಡೋಕಾರ್ಪ್. ಸೇಮ್ ಥಿಂಗ್ ಯಾವುದ್ರಲ್ಲಂತೆ ಕೊಕೊನೆಟ್ಟಲ್ಲಿ ಆ ಹೊರಗಡೆ ಏನು ಸಿಪ್ಪೆ ಇರುತ್ತಲ್ವ, ಗ್ರೇ ಕಲರ್ ಅಥವಾ ಗ್ರೀನ್ ಕಲರ್, ಅದು ಅದರ ಎಪಿಕಾರ್ಪ್. ಆಮೇಲೆ ಒಳಗಡೆ ಫೈಬರ್ಸ್ ಇರುತ್ತಲ್ವ, ಅದು ಅದರ ಮಿಸೋಕಾರ್ಪ್. ನೆಕ್ಸ್ಟ್ ಆಮೇಲೆ ಗರಟೆ ಅಂತ ಹೇಳ್ತೀವಲ್ವ, ದಟ್ ಈಸ್ ನಥಿಂಗ್ ಬಟ್ ಎಂಡೋಕಾರ್ಪ್. ಗೊತ್ತಾಯ್ತಾ? ಇದು ಯಾವುದಕ್ಕಂತೆ? ಮ್ಯಾಂಗೋ ಮತ್ತು ಕೊಕೊನಟ್ಟಿನ ಫ್ರೂಟಿಗಂತೆ. ಫ್ರೂಟ್ ಅಂದರೆ ಏನು? ರೈಪನ್ಡ್ ಓವರಿ ಆಫ್ಟರ್ ಫರ್ಟಿಲೈಸೇಷನ್ ಆದ ನಂತರ ಮ್ಯಾಚೂರ್ ಓವರಿನ ನಾವೇನಂತ ಕರಿತೀವಿ? ಫ್ರೂಟ್ ಅಂತ ಹೇಳ್ತೀವಿ. ಸಪೋಸ್ ಫರ್ಟಿಲೈಸೇಷನ್ ಆಗದೇ ಫ್ರೂಟ್ ಡೆವಲಪ್ ಆದರೆ ಅದನ್ನು ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಹೇಳ್ತೀವಿ. ನ್ಯಾಚುರಲ್ ಪಾರ್ಥೆನೋಕಾರ್ಪಿಕ್ ಫ್ರೂಟಿಗೆ ಎಕ್ಸಾಂಪಲ್ ಯಾವುದಂತೆ? ಬನಾನಾ ಅಂತೆ. ಮ್ಯಾಂಗೋ ಮತ್ತು ಕೊಕೊನಟ್ಟಲ್ಲಿ ಫ್ರೂಟ್ ಟೈಪ್ ಯಾವುದಂತೆ? ಡ್ರೂಪ್ ಅಂತೆ. ಸಪೋಸ್ ನಿಮಗೆ 2 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ದಿ ಮ್ಯಾಂಗೋ ಆ್ಯಸ್ ಅ ಡ್ರೂಪ್ ಅಂತ ಕೇಳಿದರೆ ನೀವೇನು ಬರೀಬೇಕು? ಮ್ಯಾಂಗೋ ಇಸ್ ಅ fruit type is, in mango the fruit type is drupe. It consists of pericarp and seed. Pericarp is fleshy, which is differentiated into thin epicarp, middle edible mesocarp and inner stony endocarp. It is developed from one-seeded monocarpellary ovary. ಅದೇ coconut as a drupe ಅಂತ ಕೇಳಿದರೆ, in coconut the fruit is made up of pericarp and seed. Pericarp is consists of thin epicarp, fibrous mesocarp and inner stony endocarp. It is also one-seeded, but it is developed from tricarpellary syncarpous ovary. Next, coming to the seed. Seed is nothing but it is a matured ovule developed after fertilization. Matured ovule developed after fertilization is known as seed. Seed is mainly made up of seed coat and an embryo. Seed is mainly made up of seed coat and an embryo. Embryo is made up of embryonal axis and 1 or 2 cotyledons. So, seed ಅಂದರೆ ಏನಂತೆ? ಆಫ್ಟರ್ ಫರ್ಟಿಲೈಸೇಷನ್ ಆ ಮ್ಯಾಚುರ್ಡ್ ಓವ್ಯೂಲನ್ನು ನಾವು ಸೀಡ್ ಅಂತ ಕರಿತೀವಿ. ಈ ಸೀಡಲ್ಲಿ ಮೇನಾಗಿ 2 ಪಾರ್ಟ್, ಸೀಡ್ ಕೋಟ್, ಮತ್ತೊಂದು ಯಾವುದಂತೆ? ಎಂಬ್ರಿಯೋ. ಎಂಬ್ರಿಯೋದಲ್ಲಿ ಅಗೇನ್ 2 ಪಾರ್ಟ್ಸ್ ಅಂತ ಹೇಳ್ತೀವಿ. ಎಂಬ್ರಿಯೋನಲ್ ಆಕ್ಸಿಸ್ ಜೊತೆಗೆ ಅದರಲ್ಲಿ ಏನಿರುತ್ತೆ? ಐದರ್ 1 ಕೋಟಲಿಡಾನ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಮೊನೋಕಾಟ್, ಅಥವಾ 2 ಕೋಟಲಿಡಾನ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಡೈಕಾಟ್ಸ್. ಸೊ the structure of dicotyledonous seeds. The outermost covering of seed is called as seed coat. Outermost covering of seed is called as seed coat. Seed coat consists of 2 layers: outer testa, inner tegmen. Outer testa, inner tegmen. On the seed coat there is a scar called hilum, through which the developing seeds are attached to the fruit. Above the hilum, a small pore is present, which is called as micropyle. ಏನಂತೆ? ಈ ಡೈಕೋಟಲಿಡಾನಸ್ ಸೀಡಿನ ಸ್ಟ್ರಕ್ಚರಿಗೆ ಬಂದರೆ ಔಟರ್ಮೋಸ್ಟ್ ಕವರಿಂಗ್ ಏನಂತೆ? ಸೀಡ್ ಕೋಟ್ ಅಂತೆ. ಸೀಡ್ ಕೋಟಲ್ಲಿ 2 ಲೇಯರ್ ಅಂತ ಹೇಳ್ತೀವಿ. ಔಟರ್ ಯಾವುದಂತೆ? ಟೆಸ್ಟಾ, ಇನ್ನರ್ ಟೆಗ್ಮನ್ ಅಂತ ಕರಿತೀವಿ. ಈ ಸೀಡ್ ಕೋಟಿನ ಮೇಲ್ಗಡೆಗೆ ಒಂದು ರೀತಿ ಕಲೆ ಥರ, ಸ್ಕಾರ್ ಥರ ಇರುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ? ಹೀಲಮ್ ಅಂತ ಹೇಳ್ತೀವಿ. ಹೀಲಮಿನ ಮೇಲ್ಗಡೆಗೆ ಏನಿರುತ್ತೆ? ಸ್ಮಾಲ್ ಪೋರ್ ಇರುತ್ತೆ, ಅದನ್ನು ಮೈಕ್ರೋಪೈಲ್ ಅಂತ ಕರಿತೀವಿ. ಈ ಹೀಲಮಿನ ಮೇನ್ ಫಂಕ್ಷನ್ ಏನಂದರೆ ಸೀಡ್ ಫ್ರೂಟಿಗೆ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಗ್ರಾಮ್ ಸೀಡನ್ನು ನೋಡ್ಬೋದು, ಕಡಲೆ, ಅಲ್ಲಿ ಹೀಲಮ್ ಕಾಣಿಸ್ತಿದೆ, ಹೀಲಮಿನ ಮೇಲ್ಗಡೆ ಮೈಕ್ರೋಪೈಲ್.
ನಿಮ್ಗೆ ಅನಿಸ್ಬೋದು ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ಅಲ್ಲ ಅಂತ. ಆ ಸೀಡ್ ಏನಿದೆ ಉಲ್ಟಾ ಇದೆ. ಸೀಡನ್ನು ಮೇಲ್ ಮಾಡಿದರೆ ಮೈಕ್ರೋಪೈಲ್ ಯಾವತ್ತೂ ಅಬೋವ್ ಇರುತ್ತೆ ಅಂತ ಹೇಳ್ತೀವಿ. ಅರ್ಥ ಆಗಿರ್ಬೋದಲ್ವ ನಿಮಗೆ. ಸೀಡಲ್ಲಿ ಔಟರ್ ಮೋಸ್ಟ್ ಕವರಿಂಗನ್ನು ನಾವೇನಂತ ಹೇಳ್ತೀವಿ, ಸೀಡ್ ಕೋಟ್. ಈಗ ಈ ಗ್ರಾಮ್ ಸೀಡಲ್ಲಿ ಆ ಬ್ರೌನಿಷ್ ಕಲರ್ ಏನಿದೆ ಅಲ್ವಾ, ಅದು ನಥಿಂಗ್ ಬಟ್ ಆ ಸೀಡ್ ಕೋಟ್ ಅಂತ ಹೇಳ್ತೀವಿ. ಆ ಔಟರ್ ಬ್ರೌನಿಷ್ ಲೇಯರ್ ಯಾವುದು, ಟೆಸ್ಟಾ. ಒಳಗಡೆ ಸ್ವಲ್ಪ ಯೆಲ್ಲೋಯಿಶ್ ಇರುತ್ತಲ್ವ, ಅದು ಯಾವುದು, ಟೆಗ್ಮನ್. ಆಮೇಲೆ ಅದ್ರ ಒಳಗಡೆ ನೋಡಿದರೆ ನಮಗೆ ಯೆಲ್ಲೋಯಿಶ್ ಕಲರ್ 2 ಕೊಟಲಿಡಾನ್ಸ್ ಕಾಣಿಸುತ್ತೆ, ಹೌದಲ್ವಾ, ಫ್ಲೆಶಿ ಉಪ್ಕೊಂಡಿರುವಂಥದ್ದು. ಆಮೇಲೆ ಒಂದು ಮಧ್ಯದಲ್ಲಿ ಅಬ್ಸರ್ವ್ ಮಾಡಿದರೆ ನಿಮಗೆ ಎಂಬ್ರಿಯಾನಲ್ ಆಕ್ಸಿಸ್, ಒಂದು ಟಿಪ್ಪಲ್ಲಿ ಫ್ಲುಮಿಲ್ ಇರುತ್ತೆ, ಅದು ಶೂಟಾಗಿ ಕನ್ವರ್ಟ್ ಆಗುತ್ತೆ. ಮತ್ತೊಂದರಲ್ಲಿ ರ್ಯಾಡಿಕಲ್ ಇರುತ್ತೆ, ಅದೇನಾಗುತ್ತೆ, ರೂಟಾಗಿ ಡೆವಲಪ್ ಆಗುತ್ತೆ. ಈ ಸೀಡ್ ಕೋಟಿನ ಮೇಲ್ಗಡೆಗೆ ಒಂದು ರೀತಿ ಕಲೆ ಥರ ಇರುತ್ತೆ, ಅದನ್ನು ಹೀಲಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಹೀಲಮಿನ ಮೇಲ್ಗಡೆಗೆ ಸ್ಮಾಲ್ ಓಪನಿಂಗ್ ಇರುತ್ತೆ, ಅದನ್ನು ಮೈಕ್ರೋಪೈಲ್. ಈ ಮೈಕ್ರೋಪೈಲ್ ಯಾವಾಗ ಹೆಲ್ಪ್ ಮಾಡುತ್ತೆ ಅಂದರೆ ಸೀಡ್ ಜರ್ಮಿನೇಷನ್ ಟೈಮಲ್ಲಿ ವಾಟರ್ ಮತ್ತು ಆಕ್ಸಿಜನನ್ನು ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. Within the seed coat, embryo is present, which consists of embryonal axis and 2 cotyledons. Cotyledons are fleshy, full of reserved food material, and the 2 end of embryonal axis is a radicle and flumule. Radicle is developed into root and flumule is developed into shoot. ಏನಂತೆ ಸೀಡ್ ಕೋಟಿನ ಒಳಗಡೆ ಎಂಬ್ರಿಯೋ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ತೀವಿ. ಈ ಎಂಬ್ರಿಯೋದಲ್ಲಿ ಮೇನಾಗಿ 2 ಪಾರ್ಟ್, ಎಂಬ್ರಿಯಾನಲ್ ಆಕ್ಸಿಸ್ ಮತ್ತು ಕೊಟಲಿಡಾನ್ಸ್. ಡೈಕಾಟ್ ಆಗಿರೋದಕ್ಕೋಸ್ಕರ 2 ಕೊಟಲಿಡಾನ್ಸ್ ಇರುತ್ತೆ. ಇಲ್ಲೀಗ ಸೆಕೆಂಡ್ ಇಮೇಜಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದಲ್ವಾ, ಯೆಲ್ಲೋ ಕಲರ್ ಕಾಣಿಸ್ತಿರೋದು 2 ಕೊಟಲಿಡಾನ್ಸ್. ಆಮೇಲೆ ಮಧ್ಯದಲ್ಲಿ ಒಂದು ರೀತಿ ಸ್ಟ್ರಕ್ಚರ್ ಇದೆ ನೋಡಿ, ಅದೇನದು ಎಂಬ್ರಿಯಾನಲ್ ಆಕ್ಸಿಸ್. ಒಂದು ಟಿಪ್ಪಲ್ಲಿ ಏನಂತೆ ಫ್ಲುಮಿಲ್ ಇರುತ್ತೆ, ಅದು ಶೂಟಾಗಿ ಡೆವಲಪ್ ಆಗುತ್ತೆ. ಮತ್ತೊಂದು ಟಿಪ್ಪಲ್ಲಿ ರ್ಯಾಡಿಕಲ್ ಇರುತ್ತೆ, ಅದು ರೂಟಾಗಿ ಡೆವಲಪ್ ಆಗುತ್ತೆ. ಸೊ ಈ ಕೊಟಲಿಡಾನ್ ಏನಿದೆ ಫ್ಲೆಶಿ ಇದೆ, ಅದರಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಸ್ಟೋರ್ ಆಗಿದೆ. ನೆಕ್ಸ್ಟ್, ಇನ್ ಸಮ್ ಸೀಡ್ ಸಚ್ ಆಸ್ ಕ್ಯಾಸ್ಟರ್, ಎಂಡೋಸ್ಪರ್ಮ್ ಇಸ್ ಫಾರ್ಮ್ ಡ್ಯೂ ಟು ಡಬಲ್ ಫರ್ಟಿಲೈಸೇಷನ್. ಇಟ್ ಈಸ್ ಅ ಫುಡ್ ಸ್ಟೋರಿಂಗ್ ಟಿಶ್ಯೂ. In plants such as bean, gram and pea, the seed are non-endospermic. That means endosperm is not seen in matured seeds. ಏನಂತೆ ಈಗ ನಿಮ್ಗೆ ಗೊತ್ತು, ಈ ಆಂಜಿಯೋಸ್ಪರ್ಮಲ್ಲಿ ಡಬಲ್ ಫರ್ಟಿಲೈಸೇಷನ್ ಆಗುತ್ತೆ. ಒಂದು ಮೇಲ್ ಗ್ಯಾಮೆಟ್ ಎಗ್ ಸೆಲ್ಸ್ ಜೊತೆ ಫ್ಯೂಸ್ ಆಗಿ ಝೈಗೋಟಾಗಿ ಡೆವಲಪ್ ಆಗುತ್ತೆ, ಅದನ್ನು ನಾವು ಸಿಂಗ್ಯಾಮಿ ಅಂತ ಹೇಳ್ತೀವಿ. ಮತ್ತೊಂದು ಮೇಲ್ ಗ್ಯಾಮೆಟ್ ಪೋಲಾರ್ ನ್ಯೂಕ್ಲಿಯೈ ಜೊತೆ ಫ್ಯೂಸ್ ಆಗಿ ಎಂಡೋಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಈ ಎಂಡೋಸ್ಪರ್ಮ್ ಅನ್ನೋದು ನ್ಯೂಟ್ರಿಟಿವ್ ಟಿಶ್ಯೂ ಅಂತೆ. ಈ ಡೆವಲಪಿಂಗ್ ಎಂಬ್ರಿಯೋನ ನರಿಷ್ ಮಾಡುತ್ತೆ, ಅದಕ್ಕೆ ನರಿಷ್ ಮಾಡುವಂಥ ಕೆಲಸ. ಕೆಲವೊಂದು ಸೀಡಲ್ಲಿ ಈ ಎಂಡೋಸ್ಪರ್ಮ್ ಏನಾಗುತ್ತೆ, ಎಂಬ್ರಿಯೋ ನರಿಷ್ಮೆಂಟ್ ಆದ ನಂತರನೂ ರಿಟೈನ್ಡ್ ಆಗಿರುತ್ತೆ. ಅಂಥ ಸೀಡಿಗೆ ನಾವು ಎಂಡೋಸ್ಪರ್ಮಿಕ್ ಸೀಡ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ಯಾವುದು, ಈ ಕ್ಯಾಸ್ಟರ್ ಅಂದರೆ ಔಡಲ. ಓಕೆ, ನೆಕ್ಸ್ಟ್ ಅದೇ ಕೆಲವೊಂದು ಪ್ಲ್ಯಾಂಟಲ್ಲಿ ಯಾವುದು, ಈ ಬೀನ್ ಇರ್ಬೋದು, ಗ್ರಾಮ್ ಇರ್ಬೋದು, ಪೀಯಲ್ಲಿ ಎಂಡೋಸ್ಪರ್ಮ್ ಡೆವಲಪ್ ಆಗುತ್ತಲ್ವ. ಎಂಬ್ರಿಯೋ ಡೆವಲಪ್ಮೆಂಟ್ ಆಗಬೇಕಾದ್ರೇ ಅಷ್ಟು ಎಂಡೋಸ್ಪರ್ಮ್ ಏನಾಗುತ್ತಂತೆ, ಕನ್ಸ್ಯೂಮ್ ಆಗುತ್ತೆ. ಲೇಟರ್ ಮ್ಯಾಚೂರ್ಡ್ ಸೀಡಲ್ಲಿ ಎಂಡೋಸ್ಪರ್ಮ್ ಇರೋದೇ ಇಲ್ಲ. ಅಂಥ ಸೀಡಿಗೆ ನಾವು ನಾನ್ ಎಂಡೋಸ್ಪರ್ಮಿಕ್ ಸೀಡ್ ಅಂತ ಹೇಳ್ತೀವಿ. ಯಾಕಂದರೆ ಮ್ಯಾಚೂರ್ಡ್ ಸೀಡಲ್ಲಿ ಏನಿರಲ್ಲ, ಎಂಡೋಸ್ಪರ್ಮ್ ಇರಲ್ಲ. ಇದು ಯಾವುದರ ಸ್ಟ್ರಕ್ಚರ್ ಅಂತೆ, ಡೈಕಾಟ್ ಸೀಡಿನ ಸ್ಟ್ರಕ್ಚರ್. ಏನಪ್ಪ ಡೈಕಾಟ್ ಸೀಡಿನ ಸ್ಟ್ರಕ್ಚರ್? ಡೈಕಾಟ್ ಸೀಡಲ್ಲಿ ಮೇನಾಗಿ 2 ಪಾರ್ಟ್, ಸೀಡ್ ಕೋಟ್ ಮತ್ತು ಎಂಬ್ರಿಯೋ. ಸೀಡ್ ಕೋಟ್ ಏನು, ಔಟರ್ ಮೋಸ್ಟ್ ಕವರಿಂಗ್. 2 ಲೇಯರ್ ಇದೆ, ಔಟರ್ ಟೆಸ್ಟಾ, ಇನ್ನರ್ ಟೆಗ್ಮನ್ ಅಂತ. ನೆಕ್ಸ್ಟ್ ಆಮೇಲೆ ಈ ಸೀಡ್ ಕೋಟ್ ಮೇಲೆ ಸ್ಕಾರ್ ಇರುತ್ತೆ, ಅದನ್ನು ಹೀಲಮ್ ಅಂತ ಹೇಳ್ತೀವಿ. ಅದು ಯಾವುದಕ್ಕೆ, ಈ ಸೀಡ್ ಫ್ರೂಟಿಗೆ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಹೀಲಮಿನ ಮೇಲ್ಗಡೆಗೆ ಸ್ಮಾಲ್ ಓಪನಿಂಗ್ ಇರುತ್ತೆ, ಅದನ್ನು ನಾವು ಮೈಕ್ರೋಪೈಲ್ ಅಂತ ಕರಿತೀವಿ. ಸೀಡ್ ಕೋಟಿನ ಒಳಗಡೆ ಏನಿರುತ್ತೆ, ಎಂಬ್ರಿಯೋದಲ್ಲಿ ಅಗೇನ್ 2 ಪಾರ್ಟ್ಸ್, ಎಂಬ್ರಿಯಾನಲ್ ಆಕ್ಸಿಸ್ ಮತ್ತು 2 ಕೊಟಲಿಡಾನ್ಸ್ ಇರುತ್ತೆ. ಈ ಕೊಟಲಿಡಾನ್ಸ್ ಏನಂತೆ, ಫ್ಲೆಶಿ ಅಂತೆ, ಫುಡ್ಡನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳತ್ತೆ. ಎಂಬ್ರಿಯಾನಲ್ ಆಕ್ಸಿಸಿನ ಒಂದು ಟಿಪ್ ಫ್ಲುಮಿಲ್, ಅದು ಶೂಟಾಗಿ ಡೆವಲಪ್ ಆಗುತ್ತೆ. ಮತ್ತೊಂದು ಟಿಪ್ ರ್ಯಾಡಿಕಲ್, ಅದು ರೂಟಾಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಎಂಡೋಸ್ಪರ್ಮ್ ಇದ್ದರೆ ಸೀಡಲ್ಲಿ, ಅದನ್ನು ಎಂಡೋಸ್ಪರ್ಮಿಕ್ ಸೀಡ್ ಅಂತ ಹೇಳ್ತೀವಿ. ಸಪೋಸ್ ಮ್ಯಾಚೂರ್ ಎಂಡೋಸ್ಪರ್ಮಲ್ಲಿ
ಮ್ಯಾಚೂರ್ಡ್ ಸೀಡಲ್ಲಿ ಎಂಡೋಸ್ಪರ್ಮ್ ಇಲ್ಲ ಅಂತಂದರೆ ಅವನ್ನು ನಾನ್ ಎಂಡೋಸ್ಪರ್ಮಿಕ್ ಸೀಡ್ ಅಂತ ಹೇಳ್ತೀವಿ. ಎಂಡೋಸ್ಪರ್ಮಿಕ್ ಸೀಡಿಗೆ ಎಕ್ಸಾಂಪಲ್ ಯಾವುದಂತೆ ಕ್ಯಾಸ್ಟರ್ ಅಂತೆ, ನಾನ್ ಎಂಡೋಸ್ಪರ್ಮಿಗೆ ಬೀನ್, ಗ್ರಾಮ್, ಪೀ ಎಕ್ಸಾಂಪಲ್. Next, coming to structure of monocotyledonous seed. Generally, monocot seed are endospermic, but some are non-endospermic. For example, orchids. In cereals like maize, the seed coat is membranous and generally fused with fruit wall. The endosperm is bulky and stores food. The outer covering of endosperm separates the embryo by protein layer called aleuron layer. ಏನಂತೆ ಈ ಮೊನೊಕಾಟ್ ಸೀಡಿನ ಸ್ಟ್ರಕ್ಚರಿಗೆ ಬಂದರೆ ಮೊನೊಕಾಟ್ ಸೀಡ್ಸ್ ಏನಿದೆ ಅಲ್ವಾ ಯೂಶ್ವಲಿ ಎಂಡೋಸ್ಪರ್ಮಿಕ್ ಅಂತೆ. ಅಂದರೆ ಮ್ಯಾಚೂರ್ಡ್ ಮೊನೊಕಾಟ್ ಸೀಡಲ್ಲಿ ಎಂಡೋಸ್ಪರ್ಮ್ ರಿಟೇನ್ಡ್ ಆಗಿರುತ್ತೆ. ಬಟ್ ಏನಂತ ಹೇಳುತ್ತೀವಿ, ಸಮ್ ಈ ಮೊನೊಕಾಟ್ ಸೀಡಲ್ಲಿ ಏನಿರಲ್ಲ ಅಂತೆ, ಎಂಡೋಸ್ಪರ್ಮ್ ಇರಲ್ಲ ಅಂತೆ. ಎಸ್ಪೆಷಲಿ ಯಾವುದಂತ ಹೇಳ್ತೀವಿ, ಆರ್ಕಿಡ್ಸ್ ಅಂತ ಹೇಳ್ತೀವಿ. ಈಗ ಈ ಸಿರಲ್ಸ್ ಮೇಝನ್ನು ಕನ್ಸಿಡರ್ ಮಾಡಿಕೊಂಡ್ರೆ, ಮೆಕ್ಕೆಜೋಳ ಅಥವಾ ನೀವು ಕಾರ್ನ್ ಅಂತ ಹೇಳ್ತೀರಲ್ವ ಅದನ್ನು ತಗೊಂಡ್ರೆ ಅದರ ಸೀಡ್ ಕೋಟ್ ಏನಂತೆ ಮೆಂಬ್ರೇನ್ ಥರ ಇರುತ್ತಂತೆ. ಈ ಸೀಡ್ ಕೋಟ್ ಜನರಲಿ ಯಾವುದ್ರ ಜೊತೆ ಫ್ಯೂಸ್ ಆಗಿರುತ್ತೆ ಅಂತೆ, ಫ್ರೂಟ್ ವಾಲಿನ ಜೊತೆ ಫ್ಯೂಸ್ ಆಗಿರುತ್ತೆ. ನೀವು ಪಾಪ್ಕಾರ್ನಲ್ಲಿ ಒಂದೊಂದು ಸತಿ ಅಬ್ಸರ್ವ್ ಮಾಡ್ಬೋದು, ಒಂದು ರೀತಿ ಮೆಂಬ್ರೇನಸ್ ಯೆಲ್ಲೋ ಕಲರ್ ಶೀಟ್ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಅದು ಸೀಡ್ ಕೋಟ್. ಈ ಸೀಡ್ ಕೋಟ್ ಯಾವುದ್ರ ಜೊತೆ ಫ್ಯೂಸ್ ಆಗಿರತ್ತಂತೆ, ಫ್ರೂಟಿನ ವಾಲ್ ಜೊತೆ ಫ್ಯೂಸ್ ಆಗಿರತ್ತಂತೆ. ನೆಕ್ಸ್ಟ್ ಈ ಎಂಡೋಸ್ಪರ್ಮ್ ಏನಿದೆ ಅಲ್ವಾ ಅದು ಬಲ್ಕಿ ಅಂತೆ, ಜಾಸ್ತಿ ಇರುತ್ತಂತೆ. ರಿಸರ್ವ್ ಫುಡ್ಡನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳತ್ತಂತೆ. ಈ ಔಟರ್ ಕವರಿಂಗ್ ಯಾವುದರಿಂದ ಎಂಡೋಸ್ಪರ್ಮಿಂದು ಎಂಬ್ರಿಯೋದಿಂದ ಸಪ್ರೇಟ್ ಮಾಡುತ್ತಂತೆ ಒಂದು ಪ್ರೋಟೀನ್ ಲೇಯರ್. ಯಾವ ಲೇಯರ್ ಅಂತೆ ಅದು ಆಲಿಯೋರಾನ್ ಲೇಯರ್. ಈ ಆಲಿಯೋರಾನ್ ಲೇಯರ್ ಏನು ಮಾಡುತ್ತಂತೆ ಎಂಡೋಸ್ಪರ್ಮನ್ನು ಎಂಬ್ರಿಯೋದಿಂದ ಸಪ್ರೇಟ್ ಮಾಡುತ್ತೆ. ಇಲ್ಲಿ ನೀವು ಸ್ಟ್ರಕ್ಚರನ್ನು ನೋಡ್ಬೋದು, ಸೀಡ್ ಕೋಟ್ ಯಾವುದು, ಫ್ರೂಟ್ ವಾಲ್ ಯಾವುದು, ಆಲಿಯೋರಾನ್ ಲೇಯರ್ ಯಾವುದು, ಎಂಡೋಸ್ಪರ್ಮ್ ಯಾವುದು, ಎಂಬ್ರಿಯೋ ಯಾವುದು ಅಂತ. In a monocot seed, the embryo is small. It is situated in the groove at one end of the endosperm. It consists of one large shield-shaped cotyledon known as scutellum and short axis with flumule and radicle. The flumule is protected by a sheath called coleoptile and radicle is protected in a sheath called coleorhiza. ಈ ಮೊನೊಕಾಟಲ್ಲಿ ಏನಂತೆ ಎಂಬ್ರಿಯೋ ಏನಿದೆ ಅಲ್ವಾ ಅದು ಸ್ಮಾಲ್. ಅದು ಒಂದು ಗ್ರೂವಲ್ಲಿ ಎಂಡೋಸ್ಪರ್ಮಿನ ಒಂದು ಗ್ರೂವಲ್ಲಿ ಏನಾಗಿರುತ್ತೆ ಸಿಚುವೇಟ್ ಆಗಿರುತ್ತೆ. ಮೊನೊಕಾಟ್ ಆಗಿರೋದಕ್ಕೋಸ್ಕರ ಸಿಂಗಲ್ ಕೊಟಲಿಡಾನ್ ಇರುತ್ತೆ. ಆ ಸಿಂಗಲ್ ಕೊಟಲಿಡಾನ್ ಶೀಲ್ಡ್ ಶೇಪಲ್ಲಿರುತ್ತೆ. ಅದನ್ನು ನಾವು ಸ್ಕುಟ್ಯಾಲಮ್ ಅಂತ ಕರಿತೀವಿ. ನೆಕ್ಸ್ಟ್ ಎಂಬ್ರಿಯೋನಲ್ ಆಕ್ಸಿಸ್ ಏನು ಶಾರ್ಟ್ ಆಗಿರುತ್ತೆ. ಒಂದು ಎಂಡಲ್ಲಿ ಫ್ಯೂಮಿಲ್ ಇರುತ್ತೆ, ಅದು ಶೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೊಂದು ಎಂಡಲ್ಲಿ ರ್ಯಾಡಿಕಲ್ ಇರುತ್ತೆ, ಅದು ರೂಟ್ ಆಗಿ ಡೆವಲಪ್ ಆಗುತ್ತೆ. ಫ್ಲುಮಿಲ್ ಮತ್ತು ರ್ಯಾಡಿಕಲ್ ಎರಡೂ ಪ್ರೊಟೆಕ್ಟಿವ್ ಎನ್ವಲಪ್ಪಿಂದ ಕವರಿಂಗಿಂದ ಕವರ್ ಆಗಿರುತ್ತೆ. ಫ್ಯೂಮಿಲ್ ಕವರ್ ಆಗಿರುವಂಥ ಶೀಟಿಗೆ ಕೊಲಿಯೋಪ್ಟೈಲ್ ಅಂತ ಹೇಳ್ತೀವಿ. ರ್ಯಾಡಿಕಲ್ ಕವರ್ ಆಗಿರುವಂಥ ಶೀಟಿಗೆ ಕೊಲಿಯೋರೈಸಾ ಅಂತ ಕರಿತೀವಿ. ಇದು ಯಾವುದರ ಸ್ಟ್ರಕ್ಚರ್ ಅಂತೆ, ಮೊನೊಕಾಟಿಲೆಡೋನಸ್ ಸೀಡಿನ ಸ್ಟ್ರಕ್ಚರ್ ಅಂತೆ. ಏನೇನಿರುತ್ತೆ ಮೊನೊಕಾಟ್ ಸೀಡಲ್ಲಿ? ಮೊನೊಕಾಟ್ ಸೀಡ್ ಜನರಲಿ ಏನಂತೆ ಎಂಡೋಸ್ಪರ್ಮಿಕ್ ಅಂತೆ. ಖಾಲಿ ಈ ಆರ್ಕಿಡಲ್ಲಿ ಮಾತ್ರ ಏನಿರಲ್ಲ ಅಂತೆ, ಎಂಡೋಸ್ಪರ್ಮ್ ಇರಲ್ಲ, ಅವು ನಾನ್ ಎಂಡೋಸ್ಪರ್ಮಿಕ್ ಆಗಿರುತ್ತೆ. ಆಯಿತಾ? ನೆಕ್ಸ್ಟ್ ಆಮೇಲೆ ಇಲ್ಲಿ ಎಂಡೋಸ್ಪರ್ಮ್ ಏನಿರುತ್ತಂತೆ ಬಲ್ಕ್ ಆಗಿರುತ್ತೆ. ಸೀಡ್ ಕೋಟ್ ಮೆಂಬ್ರೇನಸ್ ಫ್ರೂಟ್ ವಾಲ್ ಜೊತೆಗೆ ಅದು ಫ್ಯೂಸ್ ಆಗಿರುತ್ತೆ. ಎಂಡೋಸ್ಪರ್ಮಿಂದ ಎಂಬ್ರಿಯೋ ಏನಾಗ್ತಿರತ್ತೆ ಸಪ್ರೇಟ್ ಆಗ್ತಿರತ್ತೆ ಥ್ರೂ ಯಾವುದಂತೆ ಆಲಿಯೋರಾನ್ ಲೇಯರಿಂದ. ಎಂಬ್ರಿಯೋ ಏನು ಸ್ಮಾಲ್ ಅಂತೆ, ಎಂಡೋಸ್ಪರ್ಮಿನ ಒಂದು ಗ್ರೂವಲ್ಲಿ ಸಿಚುವೇಟ್ ಆಗಿರುತ್ತಂತೆ. ನೆಕ್ಸ್ಟ್ ಈ ಎಂಬ್ರಿಯೋದಲ್ಲಿ ಒಂದು ಲಾರ್ಜ್ ಶೀಲ್ಡ್ ಶೇಪ್ ಕೊಟಲಿಡಾನ್ ಇರುತ್ತಂತೆ, ಅದನ್ನು ಸ್ಕುಟ್ಯಾಲಮ್ ಅಂತ ಹೇಳ್ತೀವಿ. ಜೊತೆಗೆ ಎಂಬ್ರಿಯಾನಿಕ್ ಆಕ್ಸಿಸ್ ಏನು ಶಾರ್ಟ್ ಇರುತ್ತೆ. ಒಂದು ಎಂಡಲ್ಲಿ ಫ್ಲುಮಿಲ್, ಇನ್ನೊಂದು ಎಂಡಲ್ಲಿ ರ್ಯಾಡಿಕಲ್ ಇರುತ್ತೆ. ಫ್ಲುಮಿಲ್ ಕವರ್ ಆಗಿರುವಂಥ ಶೀತಿಗೆ ಕೊಲಿಯೋಪ್ಟೈಲ್ ಅಂತ ಹೇಳ್ತೀವಿ. ಅದೇ ರ್ಯಾಡಿಕಲ್ ಕವರ್ ಆಗಿರುವಂಥ ಶೀತಿಗೆ ಕೊಲಿಯೋರೈಸಾ ಅಂತ ಹೇಳ್ತೀವಿ. ಡಯಾಗ್ರಾಮ್ ಇವೆ, ಅವನ್ನ ಸರಿ ನೋಡ್ಕೊಳ್ಳಿ. 3 ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದು. Next, coming to semi-technical description of a typical flowering plants. Semi-technical description. The plant is described beginning with its habit, vegetative characters and then floral characters.
Then the floral diagram and floral formula are represented. ಈ ಸೆಮಿಟೆಕ್ನಿಕಲ್ ಡಿಸ್ಕ್ರಿಪ್ಷನಲ್ಲಿ ಏನಿರುತ್ತಂತೆ, ಈಗ ಪ್ಲ್ಯಾಂಟ್ಸನ್ನು ಡಿಸ್ಕ್ರೈಬ್ ಮಾಡಬೇಕು ಅನ್ನೋದಿದ್ದರೆ ಡಿಸ್ಕ್ರಿಪ್ಷನ್ ಏನಿರಬೇಕಂತೆ ಸಿಸ್ಟಮ್ಯಾಟಿಕ್ ಆಗಿರಬೇಕು ಅಂತ ಹೇಳ್ತೀವಿ, ಶಾರ್ಟ್ ಆಗಿರಬೇಕು ಮತ್ತು ಸೈಂಟಿಫಿಕ್ ಲ್ಯಾಂಗ್ವೇಜಲ್ಲೇ ಇರಬೇಕು. ಫಸ್ಟ್ ಏನಿರಬೇಕಂತೆ ಹ್ಯಾಬಿಟ್, ಅದು ಯಾವ ಹ್ಯಾಬಿಟಲ್ಲಿ ಗ್ರೋ ಆಗುತ್ತೆ ಅನ್ನೋದು ಬೇಕಂತೆ, ಆಯಿತಾ. ಅದರ ಹ್ಯಾಬಿಟ್ ಬೇಕು, ಶ್ರಬ್ಬೋ ಹರ್ಬೋ ಅಥವಾ ಟ್ರೀನೋ ಅಂತ. ನೆಕ್ಸ್ಟ್ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್. ವೆಜಿಟೇಟಿವ್ ಕ್ಯಾರೆಕ್ಟರಲ್ಲಿ ಫಸ್ಟ್ ರೂಟ್, ಆಮೇಲೆ ಸ್ಟೆಮ್, ಆಮೇಲೆ ಲೀವ್ಸ್, ಇವು 3 ಕ್ಯಾರೆಕ್ಟರ್ ಬೇಕು. ಆಮೇಲೆ ಫ್ಲೋರಲ್ ಕ್ಯಾರೆಕ್ಟರಲ್ಲಿ ಫಸ್ಟ್ ಇನ್ಫ್ಲೋರಸೆನ್ಸ್ ಹೇಗಿರುತ್ತೆ, ಫ್ಲವರ್ ಹೇಗಿರುತ್ತೆ, ಆಮೇಲೆ ಫ್ಲವರಿನ ವರ್ಲ್ಸ್, ಕ್ಯಾಲಿಕ್ಸ್, ಕೊರೊಲ್ಲಾ, ಆಂಡ್ರೋಶಿಯಮ್, ಗೈನೋಶಿಯಮ್, ಫ್ರೂಟ್, ಸೀಡ್ ಇವೆಲ್ಲ ಹೇಗಿರುತ್ತೆ ಅಂತ. ಅದಾದ ನಂತರ ಫ್ಲೋರಲ್ ಡಯಾಗ್ರಾಮ್ ಮತ್ತು ಫ್ಲೋರಲ್ ಫಾರ್ಮುಲಾ ಪ್ರೆಸೆಂಟ್ ಇರಬೇಕಂತೆ. ಫ್ಲೋರಲ್ ಡಯಾಗ್ರಾಮ್ ಅಂದರೆ ನಥಿಂಗ್ ಬಟ್ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ಫ್ಲೋರಲ್ ವರ್ಲ್ ಆಫ್ ಅ ಫ್ಲವರ್. ಇಟ್ ಈಸ್ ಅ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ಫ್ಲೋರಲ್ ವರ್ಲ್ ಆಫ್ ದಿ ಫ್ಲವರ್. ಇಲ್ಲಿದೆ ನೋಡಿ ಫ್ಲೋರಲ್ ಡಯಾಗ್ರಾಮ್ ಆಫ್ ದಿ ಮಸ್ಟರ್ಡ್ ಪ್ಲಾಂಟ್ ಕೊಟ್ಟಿದ್ದಾರೆ, ಹೇಗಿರುತ್ತೆ ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಫ್ಲೋರಲ್ ಫಾರ್ಮುಲಾ ಅಂದರೆ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಫ್ಲೋರಲ್ ವರ್ಲ್ ಆಫ್ ದಿ ಫ್ಲವರ್. ಫ್ಲೋರಲ್ ಡಯಾಗ್ರಾಮ್ ಅಂದರೆ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ದಿ ಫ್ಲೋರಲ್ ವರ್ಲ್ ಆಫ್ ದಿ ಫ್ಲವರ್. ಅಂದರೆ ಈ ಫ್ಲವರಲ್ಲಿ ಯಾವ ರೀತಿ ಅದರ ವರ್ಲಿನ ಅರೇಂಜ್ಮೆಂಟ್, ಇಲ್ಲಿ ನೀವು ಈ ಡಯಾಗ್ರಾಮಲ್ಲಿ ನೋಡ್ಬೋದು. ಮದರ್ ಆ್ಯಕ್ಸಿಸ್ ಅಂತ ಇರುತ್ತೆ. ಮದರ್ ಆ್ಯಕ್ಸಿಸ್ಸಲ್ಲಿ ಆ್ಯಕ್ಟಿನೋಮಾರ್ಫಿಕ್ ಆದರೆ ನಾವೇನು ಮಾಡ್ತೀವಿ, ಆ್ಯಕ್ಟಿನೋಮಾರ್ಫಿಕ್ ಫ್ಲವರ್ ಅಂದರೆ ಗೊತ್ತು ಅಂತ ಅಂದ್ಕೊಳ್ತೀನಿ. ಫ್ಲವರನ್ನು ಕಟ್ ಮಾಡಿದಾಗ ನಮ್ಗೆ ಏನಿರಬೇಕು, ಈಕ್ವಲ್ ಹಾಫ್ ಸಿಗಬೇಕು, ಯಾವುದೇ ರೇಡಿಯಲ್ ಪ್ಲೇನಿಂದ ಸೆಂಟರ್ ಥ್ರೂ ಪಾಸ್ ಆಗ್ತಾ ಹೋದಂಗೆ ಕಟ್ ಮಾಡಿದರೆ. ಸಪೋಸ್ ಹಾಗಿದ್ರೆ ಮದರ್ ಆ್ಯಕ್ಸಿಸಲ್ಲಿ ನಾವೇನು ಮಾಡ್ತೀವಿ, ಒಂದು ರೌಂಡ್ ಹಾಕಿ ಡಾಟ್ ಥರ ಹಾಕಿರ್ತೀವಿ. ಸಪೋಸ್ ಏನಾಗಿದೆ ಝೈಗೋಮಾರ್ಫಿಕ್ ಫ್ಲವರ್ ಇದೆ ಅಂತಂದರೆ ನಾವೇನು ಮಾಡ್ತೀವಿ, ಪರ್ಸೆಂಟೇಜ್ ಸೈನನ್ನು ರಿಪ್ರೆಸೆಂಟೆಡ್ ಮಾಡ್ತೀವಿ. ಅದಾದ ನಂತರ ಇರೋದು ಕ್ಯಾಲಿಕ್ಸ್. ಈ ಕ್ಯಾಲಿಕ್ಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಈ ಮಸ್ಟರ್ಡಲ್ಲಾದರೆ ಏನಿದೆ ಅಂತೆ 4 ಕ್ಯಾಲಿಕ್ಸ್ ಇದೆ. ಆ ಕ್ಯಾಲಿಕ್ಸಿನ ಅರೇಂಜ್ಮೆಂಟ್ ಏನಿದೆ, 2 ಕಂಪ್ಲೀಟಾಗಿ ಹೊರಗೆ, 2 ಕಂಪ್ಲೀಟಾಗಿ ಒಳಗಿದೆ. ಅಂದರೆ ಇಂಬ್ರಿಕೇಟ್ ಎಸ್ಟಿವೇಷನಲ್ಲಿ ಪ್ರೆಸೆಂಟ್ ಇದೆ ಅಂತ ಅರ್ಥ ಆಗ್ತಿದೆನಾ ನಿಮಗೆ? ಸೊ ಈಗ ಕ್ಯಾಲಿಕ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇದರಲ್ಲಿ ನೋಡ್ಬೋದು. ನೆಕ್ಸ್ಟ್ ಕೊರೊಲ್ಲಾಗೆ ಬಂದರೆ, ಕೊರೊಲ್ಲಾ ಕೂಡ ಏನು ಪೆಟಲ್ಸ್ 4 ಇದೆ. ಅವು ಹೇಗಿದೆ, ಆ ಪೆಟಲ್ಸ್ ಒಂದ್ರ ಪಕ್ಕ ಒಂದು ಅರೇಂಜ್ ಆಗಿದೆ, ಅಂದರೆ ವ್ಯಾಲ್ವೆಟ್ ಎಸ್ಟಿವೇಷನಲ್ಲಿ. ಬೋತ್ ಕ್ಯಾಲಿಕ್ಸ್ ಮತ್ತು ಕೊರೊಲಾದಲ್ಲಿ ಎಲ್ಲೂ ಜಾಯಿಂಟ್ ಇಲ್ಲ, ಕೂಡ್ಕೊಂಡಿಲ್ಲ. ಅದಕ್ಕೆ ಅವು ಏನದು ಪಾಲಿಸೆಪಲಸ್ ಮತ್ತು ಪಾಲಿಪೆಟಲಸ್ ಕಂಡೀಷನಲ್ಲಿದೆ. ನೆಕ್ಸ್ಟ್ ಆಂಡ್ರೋಶಿಯಮಿಗೆ ಬಂದರೆ ಒಂದು ರೀತಿ ಬಟರ್ಫ್ಲೈ ಥರ ಕಾಣಿಸ್ತಿದೆ. ಅಂದರೆ ಇಲ್ಲಿ 2 ಲೋಬ್ ಇದೆ, ಅಂದರೆ ಇದು ಡೈಥೀಕಸ್ ಕಂಡೀಷನಲ್ಲಿದೆ ಅಂತ. ಇದನ್ನು ನೀವು ಅಬ್ಸರ್ವ್ ಮಾಡಿದರೆ 4 ಒಳಗಡೆ ಕೊಟ್ಟಿದ್ದಾರೆ, 2 ಹೊರಗಡೆ ಕೊಟ್ಟಿದ್ದಾರೆ, ಹೌದಲ್ವಾ? ಅಂದರೆ ಇಲ್ಲಿ ಪೊಸಿಷನ್ ಕೂಡ ಏನಾಗುತ್ತೆ, ಈ ಸ್ಟೇಮನಿಂದು ವೇರಿ ಆಗುತ್ತೆ. 6 ಸ್ಟೇಮನ್ಸ್ ಇದೆ, 4 ಏನು ಒಂದು ರೀತಿ ಲೆಂತಲ್ಲಿದೆ, 2 ಏನು ಸಪ್ರೇಟ್ ಲೆಂತಲ್ಲಿದೆ, ಹೌದು. ನೆಕ್ಸ್ಟ್ ಆಮೇಲೆ ಯಾವುದಕ್ಕೆ ಗೈನೋಶಿಯಮಿಗೆ ಬಂದರೆ ಒಳಗಡೆ ನೋಡಿದ್ರೆ ನಮಗೇನು ಕಾಣಿಸ್ತಿದೆ, 2 ಕಾರ್ಪೆಲ್ಸ್ ಕಾಣಿಸ್ತಿದೆ. ಬೈಕಾರ್ಪೆಲ್ಲರಿ ಇದು ಅರ್ಥ ಆಗ್ತಿದೆನಾ ನಿಮಗೆ? ಬೈಕಾರ್ಪೆಲ್ಲರಿ ಯಾವುದು, ಓವರಿಯಲ್ಲಿ ಬೈಕಾರ್ಪೆಲ್ಲರಿ ಇದೆ, ಸಿನ್ಕಾರ್ಪಸ್ ಇದೆ. ಬೈಕಾರ್ಪೆಲ್ಲರಿ, ಸಿನ್ಕಾರ್ಪಸ್. ಸೊ ಇದು ಯಾವುದಕ್ಕಂತೆ ಫ್ಲೋರಲ್ ಡಯಾಗ್ರಾಮ್ ಆಫ್ ದಿ ಮಸ್ಟರ್ಡ್. Floral formula is the symbolic representation of floral whorl of a flower. The symbols used in floral formula are BR, represent bracteate. Bracteate means flower with the bract. Then calyx is represented by capital K. Corolla is represented by capital C. Perianth, when calyx and corolla is not differentiated, then it is represented by capital P. Androecium is represented by capital A. Gynoecium is represented by capital G. Then superior ovary is represented by capital G underlined, and inferior ovary is represented by capital G, line is above the G. Then male indicate circle with arrow mark, and female indicate circle with cross mark. Bisexual flower, both arrow and cross is on the circle. Next actinomorphic flower, inside the circle
cross sign is represented. For zygomorphic flower, percentage sign is represented. Fusion or fused parts represented by bracket. Next, arc represent the addition. Addition is nothing but a fusion between two whorls. That means suppose petal is fused with androecium or stamens are fused with petals, then that condition we called as addition. Epipetalous, epiphyllous, both are addition. Fusion means gamosepalous, gamopetalous, even monoadelphous, diadelphous, polyadelphous, they all come under the fusion. And syncarpous condition also come under fusion. In floral formula, the fusion indicated by enclosing the figure within the bracket and addition by the line drawn above the symbol of the floral part. The floral formula also show the cohesion and addition. Cohesion means fusion between the same word, members of the same word. Addition means fusion between the members of two different words within the parts of the word and in between words. A floral diagram gives information about the number of the parts of the flower, their arrangement and their relationship. So fusion, addition. So here floral formula of mustard, that means it is a actinomorphic flower, bisexual flower. Calyx consists of 4 sepals. They are arranged in 2 plus 2 condition. Corolla consists of 4 petals. They are arranged in all are velvet in a velvet estivation. In androecium, 6 stamens are present. 2 plus 4 arrangement. Gynoecium ovary is superior and it is a bicarpellary syncarpous ovary. Some important families. First family is Fabaceae. This family was earlier called as Papilionoideae. It is a subfamily of family Leguminosae. It is distributed all over the world. Then coming to vegetative character. They may be tree, shrubs, herbs. Root with root nodules. Stem is erect or climber. Leaves are alternate, pinnately compound or simple. Leaf base is venated. Stipulated. Venation is reticulate. ಸೊ ಈ ಫ್ಯಾಮಿಲಿಗೆ ಅರ್ಲಿಯರ್ ನೇಮ್ ಏನಿತ್ತಂತೆ ಪ್ಯಾಪಿಲಿಯೋನಾಯ್ಡೆ ಅಂತ ಹೇಳ್ತಿದ್ವಿ. ಇದು ಸಬ್ ಫ್ಯಾಮಿಲಿ ಆಫ್ ಫ್ಯಾಮಿಲಿ ಲೆಗ್ಯುಮಿನೋಸೆ ಅಂತೆ. ಇದರ ಡಿಸ್ಟ್ರಿಬ್ಯೂಷನ್ ಆಲ್ ಓವರ್ ದಿ ವರ್ಲ್ಡ್ ಅಂತ ಹೇಳ್ತೀವಿ. ವೆಜಿಟೇಟಿವ್ ಕ್ಯಾರೆಕ್ಟರ್ ಫಸ್ಟ್ ಹ್ಯಾಬಿಟಿಗೆ ಬಂದರೆ ಇವು ಬೇಕಾದರೆ ಟ್ರೀಸ್ ಆಗಿರ್ಬೋದಂತೆ, ಶ್ರಬ್ಸ್ ಇರ್ಬೋದಂತೆ, ಹರ್ಬ್ಸ್ ಇರ್ಬೋದಂತೆ. ರೂಟಲ್ಲಿ ಏನಿರುತ್ತಂತೆ, ರೂಟ್ ನೊಡ್ಯೂಲ್ಸ್ ಇರುತ್ತಂತೆ. ರೂಟಿಗೆ ಏನಿರುತ್ತಂತೆ, ರೂಟ್ ನೊಡ್ಯೂಲ್ಸ್. ಇಟ್ ಇಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿಸ್ ಫ್ಯಾಮಿಲಿ. ಸ್ಟೆಮ್ ಏನು ಇರೆಕ್ಟಾಗಿ ಗ್ರೋ ಆಗ್ಬೋದಂತೆ ಅಥವಾ ಕ್ಲೈಂಬರ್ಸ್ ಇರ್ಬೋದಂತೆ. ಲೀವ್ಸ್ ಅಲ್ಟರ್ನೇಟ್ ಅಂತಂದರೆ ಒಂದು ನೋಡಲ್ ರೀಜನಿಂದ ಒಂದೇ ಒಂದು ಲೀಫ್ ಅರೈಸ್ ಆಗ್ಬೋದಂತೆ ಅಥವಾ ಪಿನ್ನೆಟ್ಲಿ ಕಾಂಪೌಂಡ್ ಇರ್ಬೋದಂತೆ. ಸಿಂಗಲ್ ರ್ಯಾಚಸ್ಸಿಗೆ ಲೀಫ್ಲೆಟ್ ಅರೇಂಜ್ ಆಗಿರುವಂಥದ್ದು. ಆರ್ ಲೀಫ್ ಏನಿರ್ಬೋದಂತೆ, ಸಿಂಪಲ್ ಆಗಿರ್ಬೋದಂತೆ. ಸಿಂಪಲ್ ಅಂತಂದರೆ ನಿಮ್ಗೆ ಗೊತ್ತು, ಲೀಫಿನ ಮಾರ್ಜಿನ್ ಏನು ಇನ್ಸೈಸ್ಡ್ ಆಗದೆ ಇರುವಂಥದ್ದು. ಲೀಫ್ ಬೇಸ್ ಏನಂತೆ ಪಲ್ವಿನೇಟೆಡ್ ಅಂದರೆ ಸೋಲನ್ ಲೀಫ್ ಬೇಸ್ ಇರುತ್ತಂತೆ. ಸ್ಟಿಪ್ಯೂಲ್ಸ್ ಇರುತ್ತಂತೆ, ಅದಕ್ಕೆ ಅದು ಸ್ಟಿಪ್ಯುಲೇಟೆಡ್ ಅಂತ ಹೇಳ್ತೀವಿ. ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟೆಡ್ ದಿ ಬೇಸ್ ಆಫ್ ದಿ ಲೀಫ್, ಅದನ್ನು ಸ್ಟಿಪ್ಯೂಲ್ ಅಂತ ಹೇಳ್ತೀವಿ. ಸ್ಟಿಪ್ಯೂಲ್ ಇರೋದಕ್ಕೋಸ್ಕರ ಸ್ಟಿಪ್ಯುಲೇಟೆಡ್ ಲೀಫ್ ಇರುತ್ತಂತೆ. ವೆನೆಷನ್ ರೆಟಿಕ್ಯುಲೇಟ್ ಅಂದರೆ ವೆನೆಷನ್ ವೇನ್ಸ್ ಮತ್ತು ವೇನ್ಲೆಟ್ ನೆಟ್ವರ್ಕ್ ಥರ ಅರೇಂಜ್ ಆಗಿರುತ್ತಂತೆ. ನೆಕ್ಸ್ಟ್ ಕಮಿಂಗ್ ಟು ಫ್ಲೋರಲ್ ಕ್ಯಾರೆಕ್ಟರ್. ಇನ್ಫ್ಲೋರೆಸೆನ್ಸ್ ಇಸ್ ರೆಸಿಮೋಸ್. ಫ್ಲವರ್ಸ್ ಆರ್ ಬೈಸೆಕ್ಷುವಲ್, ಝೈಗೋಮೋರ್ಫಿಕ್. Calyx sepals are 5, gamosepalous with imbricate estivation. Corolla petals are 5, polypetalous, papilionaceous, consist of a posterior standard petal, 2 lateral wing petals, 2 anterior keel petals. They are partially fused and shows a maxillary estivation.
ಫ್ಲೋರಲ್ ಕ್ಯಾರೆಕ್ಟರಲ್ಲಿ ಏನಂತೆ ಫಸ್ಟ್ ಬರೋದು ಇನ್ಫ್ಲೋರೆಸೆನ್ಸ್ ಹೇಗಿರುತ್ತಂತೆ ರೆಸಿಮೋಸ್, ಅಂದರೆ ಫ್ಲೋರಲ್ ಆಕ್ಸಿಸ್ ಡಸ್ ನಾಟ್ ಟರ್ಮಿನೇಟ್ ವಿತ್ ಫ್ಲವರ್ ಆ್ಯಂಡ್ ಫ್ಲವರ್ಸ್ ಆರ್ ಅರೇಂಜ್ಡ್ ಇನ್ acropetalous order. Next, flower is bisexual, means both androecium and gynoecium present in same flower. Zygomorphic, it produces two equal half when we cut flower from only one vertical plane. ಕ್ಯಾಲಿಕ್ಸಲ್ಲಿ ಸೆಪಲ್ ಎಷ್ಟಂತೆ 5 ಅಂತೆ, ಅವು ಗ್ಯಾಮೋಸೆಪಲಸ್ ಅಂದರೆ ಫ್ಯೂಸ್ಡ್ ಸೆಪಲ್ಸ್. ಇಂಬ್ರಿಕೇಟ್ ಎಸ್ಟಿವೇಷನಲ್ಲಿ ಏನಾಗಿರುತ್ತಂತೆ ಓವರ್ಲ್ಯಾಪಿಂಗ್ ಇರುತ್ತೆ ಬಟ್ ನಾಟ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಕೊರಲಾಗಿ ಬಂದರೆ ಪೆಟಲ್ಸ್ ಎಷ್ಟಂತೆ 5 ಅಂತೆ, ಅವು ಫ್ರೀ ಪಾಲಿಪೆಟಲಸ್. ಬಟ್ ಯಾವುದು ಪ್ಯಾಪಿಲೋನೇಷಿಯಸ್ ಅಥವಾ ವ್ಯಾಕ್ಸಿಲರಿ ಎಸ್ಟಿವೇಷನ್ ಅಂದರೆ ಒಂದು ಸ್ಟ್ಯಾಂಡರ್ಡ್ ಪೆಟಲ್, ಅದ್ರ ಒಳಗಡೆ 2 ವಿಂಗ್ ಪೆಟಲ್, ಅದ್ರ ಒಳಗಡೆ 2 ಕೀಲ್ ಪೆಟಲ್. ಆ ಕೀಲ್ ಪೆಟಲ್ ಏನು ಫ್ಯೂಸ್ಡ್ ಅಂತ ಹೇಳ್ತೀವಿ. ಈ ಕೀಲ್ ಪೆಟಲ್ ಏನು ಮಾಡುತ್ತೆ ಅಂತಂದರೆ ಸ್ಟೇಮನ್ ಮತ್ತು ಪಿಸ್ಟಿಲನ್ನು ಎನ್ಕ್ಲೋಸ್ ಮಾಡ್ಕೊಂಡಿರತ್ತೆ, ಅಂದರೆ ರಿಪ್ರೊಡಕ್ಟಿವ್ ಪಾರ್ಟನ್ನು ಎನ್ಕ್ಲೋಸ್ಡ್ ಮಾಡ್ಕೊಂಡಿರತ್ತೆ ಅಂತ ಹೇಳ್ತೀವಿ. ಇಲ್ಲಿ ಅದರ ಫ್ಲೋರಲ್ ಡಯಾಗ್ರಾಮ್ ಮತ್ತು ಫ್ಲೋರಲ್ ಫಾರ್ಮುಲಾನ ಅಬ್ಸರ್ವ್ ಮಾಡ್ಕೊಳ್ಬೋದು ನೀವು. ನೆಕ್ಸ್ಟ್ ಆಂಡ್ರೋಶಿಯಮ್. ಸ್ಟೇಮನ್ಸ್ ಆರ್ 10, ಡೈಅಡಲ್ಫಸ್. Anthers are dithecous. Gynoecium, ovary is said to be superior, monocarpellary, unilocular, with many ovules. Style is single. Fruit is legume or pod. Seeds are 1 to many and are non-endospermic. ಏನಂತೆ ಇಲ್ಲಿ ಆಂಡ್ರೋಶಿಯಮಲ್ಲಿ 10 ಸ್ಟೇಮನ್ಸ್ ಇರುತ್ತಂತೆ, ಅವು ಡೈಅಡಲ್ಫಸ್ ಅಂದರೆ ಸ್ಟೇಮನ್ಸ್ ಫ್ಯೂಸ್ ಆಗಿ ಈ ಫಿಲಮೆಂಟ್ ಏನಿದೆ ಅಲ್ವಾ ಅವು ಫ್ಯೂಸ್ ಆಗಿರುತ್ತೆ. ಆ್ಯಂಥರ್ಸ್ ಫ್ರೀ ಆಗಿರುತ್ತೆ. ಫಿಲಮೆಂಟ್ಸ್ ಫ್ಯೂಸ್ ಆಗಿ 2 ಬಂಡಲ್ ಫಾರ್ಮೇಷನ್ ಮಾಡಿದರೆ ಆ ಕಂಡೀಷನಿಗೆ ನಾವು ಡೈಅಡಲ್ಫಸ್ ಅಂತ ಹೇಳ್ತೀವಿ. ಆ್ಯಂಥರ್ಸ್ ಆರ್ ಡೈಥೀಕಸ್, ಮೀನ್ಸ್ ದೇ ಕನ್ಸಿಸ್ಟ್ ಆಫ್ 2 ಥೀಕಾ, 2 ಲೋಬ್ಸ್ ಆರ್ ಪ್ರೆಸೆಂಟ್. ಗೈನೋಶಿಯಮಲ್ಲಿ ಓವರಿ ಸುಪೀರಿಯರ್ ಅಂತೆ, ಅಂದರೆ ಓವರಿ ಹೈಯೆಸ್ಟ್ ಪೊಸಿಷನ್ ಇರುತ್ತೆ, ಬಾಕಿ ಎಲ್ಲ ಓವರ್ಲ್ ಏನಂತೆ ಅದ್ರ ಕೆಳಗಡೆಯಿಂದ ಒರಿಜಿನೇಟ್ ಆಗುತ್ತೆ. monocarpellary, that means ovary is made up of or gynoecium is made up of single carpel. ಎಷ್ಟು ಕಾರ್ಪೆಲ್ ಅಂತೆ ಸಿಂಗಲ್ ಕಾರ್ಪೆಲ್ ಇರುತ್ತಂತೆ. unilocular means ovary consists of only one locule with many ovules ಏನಿರುತ್ತಂತೆ ತುಂಬ ಇರುತ್ತಂತೆ. ಸ್ಟೈಲ್ ಸಿಂಗಲ್ ಅಂತೆ. ಫ್ರೂಟಿಗೆ ಬಂದರೆ ಫ್ರೂಟ್ ಟೈಪ್ ಯಾವುದಂತೆ ಇಲ್ಲಿ ಲೆಗ್ಯೂಮ್ ಅಂತ ಹೇಳ್ತೀವಿ. ಫ್ರೂಟಿನ ಟೈಪ್ ಯಾವುದಂತೆ ಲೆಗ್ಯೂಮ್ ಅಥವಾ ಪಾಡ್ ಅಂತ ಕರಿತೀವಿ. ಸೀಡ್ಸ್ ಏನು ಒಂದಿರ್ಬೋದಂತೆ ಅಥವಾ ಮೆನಿ, ಅವು ನಾನ್ ಎಂಡೋಸ್ಪರ್ಮಿಕ್, ಅಂದರೆ ಮ್ಯಾಚೂರ್ಡ್ ಸೀಡಲ್ಲಿ ಎಂಡೋಸ್ಪರ್ಮ್ ಏನಂತೆ ಅಬ್ಸೆಂಟ್ ಅಂತೆ. ಎಂಬ್ರಿಯೋ ಡೆವಲಪ್ ಆಗಬೇಕಾದ್ರೇ ಎಂಡೋಸ್ಪರ್ಮ್ ಕಂಪ್ಲೀಟಾಗಿ ಏನಾಗುತ್ತಂತೆ ಕನ್ಸ್ಯೂಮ್ ಆಗುತ್ತಂತೆ. ನೆಕ್ಸ್ಟ್ ಕಮಿಂಗ್ ಟು ಫ್ಲೋರಲ್ ಡಯಾಗ್ರಾಮ್ ಮತ್ತು ಫ್ಲೋರಲ್ ಫಾರ್ಮುಲಾ. ಸೊ ಆ್ಯಕ್ಟಿನೋಮಾರ್ಫಿಕ್ ಅಲ್ಲ, ಇದು ಝೈಗೋಮಾರ್ಫಿಕ್ ಆಗಿರೋದಕ್ಕೋಸ್ಕರ ಮೇಲ್ಗಡೆ ಸೈನ್ ನೋಡಿ ಹೇಗಿದೆ ಅಂತ. ನೆಕ್ಸ್ಟ್ ಆಮೇಲೆ ಕ್ಯಾಲಿಕ್ಸ್ ಎಷ್ಟಿದೆ ಅಂತೆ, ಕ್ಯಾಲಿಕ್ಸಲ್ಲಿ 5 ಸೆಪಲ್ಸ್ ಇದೆ. 5 ಸೆಪಲ್ಸನ್ನು ರಿಪ್ರೆಸೆಂಟ್ ಮಾಡಿದ್ದಾರೆ. ಜೊತೆಗೆ ಅವು ಏನು ಕೂಡ್ಕೊಂಡಿದೆ ಗ್ಯಾಮೋಸೆಪಲಸ್. ನೆಕ್ಸ್ಟ್ ಇರೋದು ಯಾವುದು ಕೊರೊಲಾದಲ್ಲಿ ಏನಂತೆ 5 ಪೆಟಲ್ಸ್ ಪಾಲಿಪೆಟಲಸ್ ಮತ್ತು ವ್ಯಾಕ್ಸಿಲರಿ ಎಸ್ಟಿವೇಷನ್, ಒಂದು ಸ್ಟ್ಯಾಂಡರ್ಡ್ 2 ವಿಂಗ್ 2 ಕೀಲ್ ಪೆಟಲ್, ಅವು ಫ್ಯೂಸ್ಡ್. ಒಳಗಡೆಯಲ್ಲಿ 10 ಸ್ಟೇಮನ್ಸ್, ಅವು ಅದರಲ್ಲಿ 9 ಒಂದು ಕಡೆ ಬಂಡಲ್, ಒಂದು ಸಪ್ರೇಟ್ ಆಗಿರುತ್ತೆ. ನೆಕ್ಸ್ಟ್ ಆಮೇಲೆ ಗೈನೋಶಿಯಮಿಗೆ ಹೋದರೆ ಓವರಿಯಲ್ಲಿ ಯುನಿಲೊಕ್ಯುಲರ್ ಕಂಡೀಷನ್ ಕಾಣಿಸ್ತಿದೆ ನಿಮಗೆ. ನೆಕ್ಸ್ಟ್ ಮಾರ್ಜಿನಲ್ ಪ್ಲಾಸೆಂಟೇಷನನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲೇನಾಗುತ್ತೆ ಓವ್ಯೂಲ್ಸ್ ಮಾರ್ಜಿನಿಗೆ ಅಟ್ಯಾಚ್ ಆಗಿರುತ್ತೆ, ಮಾರ್ಜಿನಲ್ ಪ್ಲಾಸೆಂಟೇಷನ್. ಸೊ ಪರ್ಸೆಂಟೇಜ್ ಸೈನ್ ಇರೋದಕ್ಕೋಸ್ಕರ ಝೈಗೋಮಾರ್ಫಿಕ್, ಬೋತ್ ಆಂಡೋಶಿಯಮ್ ಗೈನೋಶಿಯಮ್ ಇರೋದಕ್ಕೋಸ್ಕರ ಬೈಸೆಕ್ಷುವಲ್. ಕ್ಯಾಲಿಕ್ಸ್ KL ಎಷ್ಟಿದೆ 5 ಸೆಪಲ್ಸ್ ಇದೆ, ಅವು ಫ್ಯೂಸ್ಡ್ ಇರೋದಕ್ಕೋಸ್ಕರ ಬ್ರ್ಯಾಕೆಟಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ಆಮೇಲೆ ಕೊರೊಲಾದಲ್ಲಿ 1+2+2 ಕಂಡೀಷನ್, ಆ 2 ಏನು ಫ್ಯೂಸ್ಡ್, 1 ಸ್ಟ್ಯಾಂಡರ್ಡ್ 2 ವಿಂಗ್ 2 ಕೀಲ್ ಪೆಟಲ್ ಫ್ಯೂಸ್ಡ್. ಆಂಡ್ರೋಶಿಯಮಲ್ಲಿ 9+1 ಕಂಡೀಷನ್, 9 ಅಷ್ಟು ಸೇರಿ 1 ಬಂಡಲ್, ಅದಕ್ಕೆ 9 ಬ್ರ್ಯಾಕೆಟಲ್ಲಿ +1. ಗೈನೋಶಿಯಮ್ ಓವರಿ ಸುಪೀರಿಯರ್ ಮೋನೋಕಾರ್ಪೆಲರಿ, ಒಂದೇ ಕಾರ್ಪೆಲ್ ಇರೋದಕ್ಕೋಸ್ಕರ ಅದು ಫ್ಯೂಸೋ ಫ್ರೀನೋ ನೆಸೆಸಿಟಿ ಇಲ್ಲ, ಅದಕ್ಕೆ ಗೈನೋಶಿಯಮಲ್ಲಿ 1 ಅಂತ ರಿಪ್ರೆಸೆಂಟ್ ಮಾಡಿದ್ದಾರೆ. ಸೊ ದಿಸ್ ಈಸ್ ದಿ ಫ್ಲೋರಲ್ ಡಯಾಗ್ರಾಮ್ ಆ್ಯಂಡ್ ಫ್ಲೋರಲ್ ಫಾರ್ಮುಲಾ ಆಫ್ ಫ್ಯಾಮಿಲಿ ಫ್ಯಾಬೇಸಿ.
Next, the economic importance of this family. Pulses. This Fabaceae is a main consist of, they are the sources of pulses. For example, gram, arhar, sem, moong, soybean, all are the pulses which come under the family Fabaceae. Edible oils are prepared by soybean groundnut. Dye is prepared by indigofera. Sun hemp is used for preparation of fibers. Sesbania and trifolium is used as a fodder. Ornamental plants like lupine and sweet peas. Muleity is used as medicinal plant. So this Fabaceae, it is a source of pulses. ಗ್ರಾಮ್ ಅಂದರೆ ಗೊತ್ತು ನಿಮಗೆ, ಕಡಲೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಅರ್ಹರ ಅಂತಂದರೆ ತೂರ್ದಾಳ್ ಅಂದರೆ ತೊಗರಿಬೇಳೆ ಅಂತ ಹೇಳ್ತೀವಲ್ವ ಅದು. ಮೂಂಗ್ ಗೊತ್ತಿದೆ ನಿಮಗೆ, ಹೆಸರು ಕಾಳು ಅಂತ ಹೇಳ್ತೀರಾ. ಸೋಯಾಬೀನಿಗೆ ಸೋಯಾಬೀನೇ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಡಿಬಲ್ ಆಯಿಲನ್ನು, ತಿನ್ನುವಂಥ ಆಯಿಲ್ ಯಾವುದು, ಈ ಸೋಯಾಬೀನಿಂದ ಮತ್ತು ಗ್ರೌಂಡ್ನಟ್ಟಿಂದ ಎಡಿಬಲ್ ಆಯಿಲನ್ನು ಪ್ರಿಪೇರ್ ಮಾಡ್ತಾರೆ. ಡೈ, ಕಲರಿಂಗ್ ಏಜೆಂಟ್, ಈ ಇಂಡಿಗೋ ಫೆರಾದಿಂದ ಡೈಯನ್ನು ಪ್ರಿಪೇರ್ ಮಾಡ್ತಾರೆ. ಫೈಬರ್ಸನ್ನು ಸನ್ ಹೆಂಪಿಂದ ಪ್ರಿಪೇರ್ ಮಾಡ್ತೀವಿ. ಫಾರ್ಡರ್ ಅಂದರೆ ಈ ಆ್ಯನಿಮಲ್ಸಿಗೆ ಫುಡ್ ಆಗಿ ಸೆಸ್ಬೀನಿಯಾ ಮತ್ತು ಟ್ರೈಫೋಲಿಯಮನ್ನು ಯೂಸ್ ಮಾಡ್ತಾರೆ. ಆರ್ನಮೆಂಟಲ್ ಪ್ಲ್ಯಾಂಟ್, ಡೆಕೋರೇಷನ್ ಪರ್ಪಸ್ಸಿಗೆ ಆರ್ನಮೆಂಟಲ್ ವ್ಯಾಲ್ಯೂಗೋಸ್ಕರ ಲುಪಿನ್ ಮತ್ತು ಈ ಸ್ವೀಟ್ ಪೀ ಅನ್ನು ಗ್ರೋ ಮಾಡ್ತಾರೆ. ಮೆಡಿಸಿನಲ್ ವ್ಯಾಲ್ಯೂ ಇರುವಂಥ ಪ್ಲ್ಯಾಂಟ್ ಯಾವುದಂತೆ ಮುಲೈಟಿ. ನಿಮ್ಗೆ ಕೇಳಿರ್ತೀರ ಮುಲೈಟಿ ಅಥವಾ ಜ್ಯೇಷ್ಠ ಮದ್ದು ಅಂತ ಹೇಳ್ತೀವಿ. ನೆಕ್ಸ್ಟ್ ಫ್ಯಾಮಿಲಿ is Solanaceae. It is also called as potato family. It is widely distributed in tropics, subtropical region, even in temperate zones. Coming to its vegetative character, mostly they are herbs, shrubs and small trees. Stem is herbaceous, rarely woody. Aerial, erect, cylindrical, branched, solid or hollow, hairy or globurous, underground stem in potato. Leaves are alternate, simple, rarely pinnately compound, exstipulate and venation is reticulate. ಏನಂತೆ ಈ ಸೊಲನೇಸಿ ಫ್ಯಾಮಿಲಿನ ನಾವು ಪೊಟ್ಯಾಟೊ ಫ್ಯಾಮಿಲಿ ಅಂತ ಕರಿತೀವಿ. ಇದು ವೈಡ್ಲಿ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತಂತೆ, ಟ್ರೋಪಿಕಲ್ ರೀಜನಲ್ಲಿ, ಸಬ್ ಟ್ರೋಪಿಕಲ್ ರೀಜನಲ್ಲಿ, ಈವನ್ ಟೆಂಪ್ರೇಟ್ ಝೋನಲ್ಲಿ ಕೂಡ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದಂತೆ. ವೆಜಿಟೇಟಿವ್ ಕ್ಯಾರೆಕ್ಟರಲ್ಲಿ ಹ್ಯಾಬಿಟಿಗೆ ಬಂದರೆ ಅವು ಹರ್ಬ್ಸ್ ಅಂತೆ ಅಥವಾ ಶ್ರಬ್ಸ್ ಇರ್ಬೋದಂತೆ, ಈವನ್ ಏನು ಸ್ಮಾಲ್ ಟ್ರೀಸ್ ಇರ್ಬೋದಂತೆ, ಬಟ್ ಲಾರ್ಜ್ ಟ್ರೀಸ್ ಅಬ್ಸೆಂಟ್ ಅಂತೆ. ಸ್ಟೆಮ್ಮಿಗೆ ಬಂದರೆ ಸ್ಟೆಮ್ ಹರ್ಬೇಷಿಯಸ್ ಅಂತೆ, ರ್ಯಾರ್ಲಿ ಏನಿರತ್ತಂತೆ ಉಡಿ ಇರತ್ತಂತೆ. ಏರಿಯಲ್ ಸ್ಟೆಮ್ಮಿಗೆ ಬಂದರೆ ಅವು ಇರೆಕ್ಟಾಗಿ ಗ್ರೋ ಆಗುತ್ತಂತೆ, ಸಿಲಿಂಡ್ರಿಕಲ್ ಸ್ಟೆಮ್ ಅಂತೆ, ಮತ್ತು ಅವು ಬ್ರ್ಯಾಂಚ್ಡ್ ಅಂತೆ. ಸ್ಟೆಮ್ ಬೇಕಾದರೆ ಸಾಲಿಡ್ ಅಂದರೆ ಗಟ್ಟಿ ಇರ್ಬೋದಂತೆ, ಅಥವಾ ಹಾಲೋ ಅಂದರೆ ಮಧ್ಯದಲ್ಲಿ ಹೋಲ್ ಥರ ಇರ್ಬೋದಂತೆ. ಹ್ಯಾರ್ಸ್ ಪ್ರೆಸೆಂಟ್ ಇರ್ಬೋದಂತೆ ಸ್ಟೆಮ್ ಮೇಲೆ, ಅಂಥ ಸ್ಟೆಮ್ಮಿಗೆ ನಾವು ಹ್ಯಾರಿಸ್ ಸ್ಟೆಮ್ ಅಂತ ಹೇಳ್ತೀವಿ. ಅಥವಾ ಗ್ಲೋಬರಸ್ ಅಂದರೆ ಸ್ಟೆಮ್ ಏನು ಸ್ಮೂತ್, ಹ್ಯಾರ್ ಇಲ್ಲದೆ ಇರುವಂಥ ಸ್ಮೂತ್ ಸ್ಟೆಮ್ ಕೂಡ ಇರ್ಬೋದಂತೆ. ಈ ಪೊಟ್ಯಾಟೋದಲ್ಲಿ ಏನಿರುತ್ತಂತೆ ಅಂಡರ್ಗ್ರೌಂಡ್ ಸ್ಟೆಮ್ ಅಂದರೆ ಟ್ಯೂಬರ್ ಪ್ರೆಸೆಂಟ್ ಇರುತ್ತಂತೆ. ಲೀವ್ಸಿಗೆ ಬಂದರೆ ಲೀವ್ಸ್ ಅಲ್ಟರ್ನೇಟ್ ಅಂತೆ, ಸಿಂಪಲ್ ಇರುತ್ತೆ. ಅಲ್ಟರ್ನೇಟ್ ಅಂದರೆ ಗೊತ್ತು ನಿಮಗೆ, ಒಂದು ನೋಡಲ್ ರೀಜನಿಂದ ಒಂದೇ ಒಂದು ಲೀಫ್ ಅಲ್ಟರ್ನೇಟಿವ್ಲಿ ಅರೇಂಜ್ ಆಗಿರುತ್ತೆ. ಸಿಂಪಲ್ ಅಂದರೆ ಲೀಫಿನ ಮಾರ್ಜಿನ್ ಇನ್ಸೈಸ್ಡ್ ಆದ್ರೇನು ಅದು ಮಿಡ್ ರಿಬ್ಬಿಗೆ ಟಚ್ ಆಗಲ್ಲ. ಅಥವಾ ರ್ಯಾರ್ಲಿ ಪಿನ್ನೆಟ್ಲಿ ಕಂಪೌಂಡ್ ಅಂತೆ. ಪಿನ್ನೆಟ್ಲಿ ಕಂಪೌಂಡ್ ಅಂದರೆ ಗೊತ್ತು ನಿಮಗೆ, ಇದು ಕಂಪೌಂಡ್ ಲೀಫ್, ಸಿಂಗಲ್ ರ್ಯಾಚಸ್ಸಲ್ಲಿ ಲೀಫ್ಲೆಟ್ಸ್ ಅರೇಂಜ್ ಆಗಿರುತ್ತೆ ಅಂತ. ಎಕ್ಸ್ಟಿಪ್ಯುಲೇಟೆಡ್ ಅಂದರೆ ಸ್ಟಿಪ್ಯೂಲ್ಸ್ ಅಬ್ಸೆಂಟ್ ಅಂತೆ. ಎಕ್ಸ್ಟಿಪ್ಯುಲೇಟೆಡ್ ಅಂದರೆ ಸ್ಟಿಪ್ಯೂಲ್ಸ್ ಆರ್ ಅಬ್ಸೆಂಟ್. ವೆನೆಷನ್ ಏನಂತೆ ರೆಟಿಕ್ಯುಲೇಟ್ ಅಂದರೆ ವೇನ್ಸ್ ಮತ್ತು ವೇನ್ಲೆಟ್ ನೆಟ್ವರ್ಕ್ ಥರ ಅರೇಂಜ್ ಆಗಿರುತ್ತಂತೆ. ನೆಕ್ಸ್ಟ್ ಕಮಿಂಗ್ ಟು ಫ್ಲೋರಲ್ ಕ್ಯಾರೆಕ್ಟರ್. ಇನ್ಫ್ಲೋರೆಸೆನ್ಸ್ solitary, axillary or cymose as in solanum. Flowers are bisexual actinomorphic. Calyx sepals are 5, united, persisted and velvet estivation. Corolla is petals 5, united means gamopetalous, velvet estivation. ಇನ್ಫ್ಲೋರೆಸೆನ್ಸ್ ಏನಂತೆ ಸಾಲಿಟರಿ ಅಂದರೆ ಒಂದೇ ಒಂದು ಸಿಂಗಲ್ ಫ್ಲವರ್ ಪ್ರೊಡ್ಯೂಸ್ ಆಗ್ಬೋದಂತೆ. ಅವು ಎಕ್ಸಿಲರಿ ಅಂದರೆ ಎಕ್ಸಿಲರಿ ರೀಜನಿಂದ ಡೆವಲಪ್ ಆಗುತ್ತೆ ಅಂತ. ಅಥವಾ ಸೈಮೋಸ್ ಅಂತೆ ಅಂದರೆ ಫ್ಲೋರಲ್ ಆಕ್ಸಿಸ್ ಟರ್ಮಿನೇಟ್ ವಿತ್ ಫ್ಲವರ್ ಆ್ಯಂಡ್ ಫ್ಲವರ್ಸ್ ಆರ್ ಅರೇಂಜ್ಡ್ ಇನ್ ಬೇಸಿಪೆಟಲಸ್ ಆರ್ಡರ್. ಫಾರ್ ಎಕ್ಸಾಂಪಲ್ ಯಾವುದಂತೆ ಸೊಲಾನಮ್, ಜೀನಸ್ ಸೊಲಾನಮಲ್ಲಿ ಈ ರೀತಿ ಅಬ್ಸರ್ವ್ ಮಾಡ್ಬೋದು. ಜೀನಸ್ ಸೊಲಾನಮ್ ಅಂಡರ್ ಬರುವಂಥದ್ದು ಪೊಟ್ಯಾಟೊ ಸೊಲಾನಮ್ ಟ್ಯೂಬೆರೋಸಮ್. ನೆಕ್ಸ್ಟ್ ಆಮೇಲೆ ಬ್ರಿಂಜಾಲ್ ಬರುತ್ತೆ,
ಆಯಿತಾ. ಇವೆಲ್ಲ ಯಾವುದು ಸೊಲಾನಮ್ ಜೀನಮ್ ಅಂಡರಲ್ಲಿ ಬರುವಂಥದ್ದು. ಫ್ಲವರ್ಸಿಗೆ ಬಂದರೆ ಬೈಸೆಕ್ಷುವಲ್ ಅಂತೆ, ಅಂದರೆ ಬೋತ್ ಆ್ಯಂಡೋಶಿಯಮ್ ಮತ್ತು ಗೈನೋಶಿಯಮ್ ಸಿಂಗಲ್ ಫ್ಲವರಲ್ಲಿ ಇರುತ್ತೆ ಅಂತ. ಆ್ಯಕ್ಟಿನೋಮಾರ್ಫಿಕ್ ಅಂದರೆ 2 ಈಕ್ವಲ್ ಹಾಫನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾವುದೇ ರೇಡಿಯಲ್ ಪ್ಲೇನಿಂದ ಕಟ್ ಮಾಡಿದ್ರೆ ಪಾಸಿಂಗ್ ಟು ಸೆಂಟರ್ ನಾವು ಕಟ್ ಮಾಡಿದರೆ ನಮ್ಗೆ ಏನಾಗುತ್ತೆ 2 ಈಕ್ವಲ್ ಹಾಫ್ ಸಿಗುತ್ತೆ ಅಂತ. ಸೆಪಲ್ಸ್ ಎಷ್ಟಿದೆ ಅಂತೆ ಕ್ಯಾಲಿಕ್ಸಲ್ಲಿ 5 ಅಂತೆ. ಅವು ಗ್ಯಾಮೋಸೆಪಲಸ್ ಕೂಡ್ಕೊಂಡಿರತ್ತಂತೆ. ಪರ್ಸಿಸ್ಟೆಂಟ್ ಅಂತಂದರೆ ಫ್ರುಟ್ ಡೆವಲಪ್ ಆದ ನಂತರನೂ ಏನಿರತ್ತಂತೆ ಈ ಕ್ಯಾಲಿಕ್ಸ್ ಪ್ರೆಸೆಂಟ್ ಇರುತ್ತೆ. ನೀವು ಬ್ರಿಂಜಾಲನ್ನು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಬ್ರಿಂಜಾಲಲ್ಲಿ ಸ್ಟಾಕ್ ಇರುತ್ತಲ್ವ, ದಟ್ ಸ್ಟಾಕಲ್ಲಿ ನೀವು ನೋಡಿರ್ಬೋದು. ಆ ಸ್ಟಾಕಲ್ಲಿ ಏನಿರುತ್ತೆ ಸೆಪಲ್ಸ್ ಇರುತ್ತೆ. ಈವನ್ ನೀವು ಚಿಲ್ಲಿಯಲ್ಲಿ ನೋಡಿರ್ಬೋದು. ಸೊ ಚಿಲ್ಲಿ, ಬ್ರಿಂಜಾಲ್ ಇದೇ ಫ್ಯಾಮಿಲಿಯ ಮೆಂಬರ್. ಅದರಲ್ಲಿ ಏನಿರುತ್ತಂತೆ ಪರ್ಸಿಸ್ಟೆಂಟ್ ಕ್ಯಾಲಿಕ್ಸ್ ಪ್ರೆಸೆಂಟ್ ಇರುತ್ತಂತೆ. ಎಸ್ಟಿವೇಷನ್ ಯಾವುದಂತೆ ವೆಲ್ವೆಟ್, ಅಂದರೆ ಸೆಪಲ್ಸ್ ಒಂದ್ರ ಪಕ್ಕ ಒಂದು ಅರೇಂಜ್ ಆಗಿರುತ್ತಂತೆ ವಿತೌಟ್ ಎನಿ ಓವರ್ಲ್ಯಾಪಿಂಗ್. ಕೊರಲಾದಲ್ಲಿ ಪೆಟಲ್ಸ್ ಕೂಡ 5 ಅಂತೆ. ಅವು ಕೂಡ್ಕೊಂಡಿರುತ್ತೆ ಗ್ಯಾಮೋಪೆಟಲಸ್. ಈವನ್ ವೆಲ್ವೆಟ್ ಎಸ್ಟಿವೇಷನ್ ಅಂತೆ. ನೆಕ್ಸ್ಟ್ ಕಮಿಂಗ್ ಟು ಆಂಡ್ರೋಶಿಯಮ್, ಸ್ಟೇಮನ್ಸ್ ಆರ್ 5 ಎಪಿಪೆಟಲಸ್. ಗೈನೋಶಿಯಮ್ bicarpellary, syncarpus, ovaries superior, bilocular, placenta is swollen with many ovules and axial placentation. Fruits are berry or capsule. Seeds are many endospermous. ಇಲ್ಲೇನಂತೆ ಈಗ ಆಂಡ್ರೋಶಿಯಮಲ್ಲಿ 5 ಸ್ಟೇಮನ್ಸ್ ಇರುತ್ತಂತೆ. ಅವು ಎಪಿಪೆಟಲಸ್. ಎಪಿಪೆಟಲಸ್ ಅಂದರೆ ಫಿಲಮೆಂಟ್ ಏನಿದೆ ಅಲ್ವಾ ಪೆಟಲ್ಸಿಗೆ ಅಟ್ಯಾಚ್, ಅಥವಾ ಸ್ಟೇಮನ್ಸ್ ಪೆಟಲ್ಸಿಗೆ ಅಟ್ಯಾಚ್ಮೆಂಟ್ ಅಂತ ತೋರಿಸುತ್ತಂತೆ. ಗೈನೋಶಿಯಮಲ್ಲಿ ಬೈಕಾರ್ಪೆಲರಿ, 2 ಕಾರ್ಪೆಲ್ ಇರುತ್ತೆ. ಗೈನೋಶಿಯಮ್ ಕನ್ಸಿಸ್ಟ್ ಆಫ್ 2 ಕಾರ್ಪೆಲ್ಸ್. ಕಾರ್ಪೆಲ್ಸ್ ಆರ್ ಫ್ಯೂಸ್ಡ್. ಓವರೀಸ್ ಸೆಡ್ ಟು ಬಿ ಸುಪೀರಿಯರ್, ಅಂದರೆ ಓವರೀಸಿನ ಹೈಯೆಸ್ಟ್ ಪೊಸಿಷನ್, ಅದರ್ ಪಾರ್ಟ್ಸ್ ಆರ್ ಬಿಲೋ ಇಟ್. ಬೈಲೋಕ್ಯುಲರ್, ಓವರಿ ಕನ್ಸಿಸ್ಟ್ ಆಫ್ 2 ಲೊಕ್ಯೂಲ್ಸ್. ಪ್ಲಾಸೆಂಟಾ ಇಸ್ swollen with many ovules and axial placentation. ಯಾವ ಪ್ಲಾಸೆಂಟೇಷನ್ ಇರುತ್ತಂತೆ? ಯೂಶ್ವಲಿ ಎಕ್ಸಾಲ್ ಪ್ಲಾಸೆಂಟೇಷನಲ್ಲಿ ಇರುತ್ತಂತೆ. ಫ್ರೂಟ್ ಬೆರಿ ಅಂತ ಹೇಳ್ತೀವಿ. ಬೆರಿ ಅಂದರೆ ಫ್ಲೆಶಿ ಫ್ರೂಟ್ ಅಂತೆ. ಇದರ ಪೆರಿಕಾರ್ಪ್ ಏನಿರುತ್ತೆ ಫುಲ್ ಫ್ಲೆಶಿ ಇರುತ್ತೆ ಅಂತ ಹೇಳ್ತೀವಿ. ಕ್ಯಾಪ್ಸುಲ್ ಅಥವಾ ಯಾವುದಿರ್ಬೋದಂತೆ ಕ್ಯಾಪ್ಸುಲ್. ದತುರಾದಲ್ಲಿ ನಾವು ಕ್ಯಾಪ್ಸುಲನ್ನು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಸೀಡ್ಸ್ ಏನು ಮೆನಿ ಅಂತೆ. ಎಂಡೋಸ್ಪರ್ಮಸ್ ಅಂದರೆ ಈ ಸೀಡ್ಸಲ್ಲಿ ಮ್ಯಾಚೂರ್ಡ್ ಸೀಡ್ಸಲ್ಲಿ ಎಂಡೋಸ್ಪರ್ಮ್ ಏನಾಗಿರುತ್ತಂತೆ ರಿಟೇನ್ಡ್ ಆಗಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟಲ್ಲಿ ಫ್ಲೋರಲ್ ಫಾರ್ಮುಲಾ ಮತ್ತು ಫ್ಲೋರಲ್ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡ್ಬೋದು. ಆ್ಯಕ್ಟಿನೋಮಾರ್ಫಿಕ್ ಇರೋದಕ್ಕೋಸ್ಕರ ಸಿಂಬಾಲ್ ಯಾವುದು ಯೂಸ್ ಮಾಡಿದ್ದಾರೆ ನೋಡಿ, ಬೈಸೆಕ್ಷುವಲ್. ಕ್ಯಾಲಿಕ್ಸಲ್ಲಿ 5 ಕೂಡ್ಕೊಂಡಿರೋದಕ್ಕೋಸ್ಕರ ಆ 5 ಬ್ರ್ಯಾಕೆಟಲ್ಲಿ. ಕೊರೊಲಾದಲ್ಲೂ 5 ಪೆಟಲ್ಸು ಕೂಡ್ಕೊಂಡಿರೋದಕ್ಕೋಸ್ಕರ ಬ್ರ್ಯಾಕೆಟಲ್ಲಿ. ಆಂಡ್ರೋಶಿಯಮಲ್ಲಿ 5 ಸ್ಟೇಮನ್ಸ್. ಈ ಆಂಡ್ರೋಶಿಯಮಿನ ಸ್ಟೇಮನ್ ಪೆಟಲಿಗೆ ಅಟ್ಯಾಚ್ಮೆಂಟ್ ಇರೋದಕ್ಕೋಸ್ಕರ, ಅಡೇಷನ್ ಇರೋದಕ್ಕೋಸ್ಕರ ಆರ್ಕ್ ಥರ ರಿಪ್ರೆಸೆಂಟೇಷನ್. ಗೈನೋಶಿಯಮಲ್ಲಿ ಓವರಿ ಸುಪೀರಿಯರ್ ಇರೋದಕ್ಕೋಸ್ಕರ ಅಂಡರ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ 2 ಕಾರ್ಪೆಲ್ ಅವು ಸಿನ್ಕಾರ್ಪಸ್ ಕಂಡೀಷನಲ್ಲಿ ಇರೋದಕ್ಕೋಸ್ಕರ ಬ್ರ್ಯಾಕೆಟಲ್ಲಿ. ಇಲ್ಲಿ ಫ್ಲೋರಲ್ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು ಆ್ಯಕ್ಟಿನೋಮಾರ್ಫಿಕ್ ಇರೋದಕ್ಕೋಸ್ಕರ ಮದರ್ ಆಕ್ಸಿಸನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಆಮೇಲೆ ಕ್ಯಾಲಿಕ್ಸಲ್ಲಿ ಸೆಪಲ್ಸಿನ ರಿಪ್ರೆಸೆಂಟ್, ಅವು ಕೂಡ್ಕೊಂಡಿರೋದಕ್ಕೋಸ್ಕರ ಜಾಯಿಂಟನ್ನು ತೋರಿಸಿದ್ದಾರೆ. ಕೊರೊಲಾದಲ್ಲಿ ಪೆಟಲ್ಸ್. ನೆಕ್ಸ್ಟ್ ಆಮೇಲೆ ಪೆಟಲಿಗೂ ಸ್ಟೇಮನಿಗೂ ಲಿಂಕೇಜನ್ನು ತೋರಿಸಿದ್ದಾರೆ, ಯಾಕಂದರೆ ಇಲ್ಲಿ ಎಪಿಪೆಟಲಸ್ ಕಂಡೀಷನ್. ಓವರಿಯಲ್ಲಿ 2 ಕಾರ್ಪೆಲ್ ಅವು ಫ್ಯೂಸ್ಡ್ ಆಗಿದೆ. ನೆಕ್ಸ್ಟಲ್ಲಿ ಫ್ಲೆಶಿ ಪ್ಲಾಸೆಂಟಾನ ತೋರಿಸಿದ್ದಾರೆ, ಮೆನಿ ಓವಲ್ಸನ್ನು ತೋರಿಸಿದ್ದಾರೆ. ಎಕನಾಮಿಕ್ ಇಂಪಾರ್ಟೆನ್ಸಿಗೆ ಬಂದರೆ ಫುಡ್, ಟೊಮ್ಯಾಟೊ, ಬ್ರಿಂಜಾಲ್, ಪೊಟ್ಯಾಟೊ ಇಸ್ ಯೂಸ್ಡ್ ಆಸ್ ಫುಡ್. ಸ್ಪೈಸಸ್ ಚಿಲ್ಲಿ. ಮೆಡಿಸಿನಲಲ್ಲಿ ಬೆಲಾಡೋನಾ ಆ್ಯಂಡ್ ಅಶ್ವಗಂಧ. ಫ್ಯುಮಿಗೇಟರಿ ಟೊಬ್ಯಾಕೊ. ಆರ್ನಮೆಂಟಲ್ ಪಿಟೂನಿಯಾ. ಸೊ ಈ ಬ್ರಿಂಜಾಲ್, ಪೊಟ್ಯಾಟೊ ಮತ್ತು ಟೊಮ್ಯಾಟೋನ ನಾವು ಆ್ಯಸ್ ಅ ವೆಜಿಟೇಬಲ್ಸ್ ಆಗಿ ಯೂಸ್ ಮಾಡ್ತೀವಿ, ಫುಡ್ ಆಗಿ ಯೂಸ್ ಮಾಡ್ತೀವಿ. ಚಿಲ್ಲಿನ ಸ್ಪೈಸಸ್ಸಲ್ಲಿ ಯೂಸ್ ಮಾಡ್ಕೊತೀವಿ. ಮೆಡಿಸಿನಲ್ ವ್ಯಾಲ್ಯೂ ಯಾವುದಕ್ಕಂತ ಈ ಬೆಲಾಡೋನಾ ಮತ್ತು ಅಶ್ವಗಂಧ ಇವೆರಡೂ ಏನು ಮೆಡಿಸಿನಲ್ಲಿ ಯೂಸ್ಡ್ ಮಾಡುವಂಥ ಪ್ಲ್ಯಾಂಟ್ಸ್ ಅಂತೆ. ಫ್ಯುಮಿಗೇಟರ್ಸ್, ಟೊಬ್ಯಾಕೊ ಕೇಳಿರ್ತೀರ. ಈ ಪಿಟೂನಿಯಾ ಏನಿದೆ ಅಲ್ವಾ ಅದು ಆರ್ನಮೆಂಟಲಿಗೋಸ್ಕರ ಅಂತೆ, ಡೆಕೋರೇಟಿವ್ ಪರ್ಪಸ್ಸಿಗೋಸ್ಕರ ಅಂತೆ. ನೆಕ್ಸ್ಟ್ ಲಾಸ್ಟ್ ಫ್ಯಾಮಿಲಿ ಇಸ್ ಲಿಲಿಯೇಸಿ. ಇಟ್ ಈಸ್ ಕಾಲ್ಡ್ ಆಸ್ ಲಿಲಿ ಫ್ಯಾಮಿಲಿ. ಇಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ರಿಪ್ರೆಸೆಂಟೇಟಿವ್ ಆಫ್ ಮೊನೊಕೊಟಲಿಡಾನಸ್ ಫ್ಯಾಮಿಲಿ. ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ವರ್ಲ್ಡ್ ವೈಡ್. ಈ ಫ್ಯಾಮಿಲಿನ ನಾವು ಕಾಮನ್ಲಿ ಲಿಲಿ ಫ್ಯಾಮಿಲಿ ಅಂತ ಕರಿತೀವಿ.
ಕ್ಯಾರೆಕ್ಟರಿಸ್ಟಿಕ್ ರಿಪ್ರೆಸೆಂಟೇಷನ್ ಆಫ್ ಮೊನೊಕಾಟೊಲಿಡಾನಸ್ ಫ್ಯಾಮಿಲಿ ಅಂದರೆ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತೆ, ಮೊನೊಕಾಟ್ ಫ್ಯಾಮಿಲಿಗೆ ಎಕ್ಸಾಂಪಲ್ ಅಂತೆ. ಬೋತ್ ಫ್ಯಾಬೇಸಿ ಮತ್ತು ಸೊಲನೇಸಿ ಡೈಕಾಟ್ ಫ್ಯಾಮಿಲಿಗೆ ಎಕ್ಸಾಂಪಲ್, ಇದು ಯಾವುದಕ್ಕೆ, ಮೊನೊಕಾಟ್ ಫ್ಯಾಮಿಲಿಗೆ ಎಕ್ಸಾಂಪಲ್ ಅಂತೆ. ಸೊ ಈ ಫ್ಯಾಮಿಲಿ ಏನು ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ವೆಜಿಟೇಟಿವ್ ಕ್ಯಾರೆಕ್ಟರಿಗೆ ಬಂದರೆ ಪೆರಿನಿಯಲ್ ಹರ್ಬ್ ಅಂತೆ ವಿತ್ ಅಂಡರ್ಗ್ರೌಂಡ್ ಬಲ್ಬ್, ಕಾರ್ನ್ ಆ್ಯಂಡ್ ರೈಸೋಮ್ಸ್. ಲೀವ್ಸ್ ಆರ್ ಮೋಸ್ಟ್ಲಿ ಬೇಸಲ್, alternate, linear, exstipulate with parallel venation. Floral characters, inflorescences solitary or cymose, often umbellated clusters. Flowers are bisexual actinomorphic. Perianth, tepals are 6 in number. They are arranged in 2 whorls, therefore 3+3 condition, often united in a tube, velvet distribution. Vegetative character ಏನಂತೆ ಪೆರಿನಿಯಲ್ ಹರ್ಬ್. ನಿಮಗೆ ಆ್ಯನ್ಯುವಲ್ಸ್, ಬಯಾನ್ಯುವಲ್ಸ್ ಮತ್ತು ಪೆರಿನಿಯಲ್ಸ್ ಕೇಳಿದ್ದೀರಾ. ಆ್ಯನ್ಯುವಲ್ಸ್ ಅಂತಂದರೆ ಪ್ಲ್ಯಾಂಟ್ ತಮ್ಮ ಲೈಫ್ ಸೈಕಲನ್ನು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡುವಂಥದ್ದು. ಬಯಾನ್ಯುವಲ್ಸ್ ಅಂತಂದರೆ ಪ್ಲ್ಯಾಂಟ್ಸ್ ತಮ್ಮ ಲೈಫ್ ಸೈಕಲನ್ನು 2 ವರ್ಷಕ್ಕೊಂದ್ಸತಿ ಕಂಪ್ಲೀಟ್ ಮಾಡೋದು. ಪೆರಿನಿಯಲ್ ಅಂತಂದರೆ ಪ್ಲ್ಯಾಂಟ್ಸ್ ತಮ್ಮ ಲೈಫ್ ಸೈಕಲನ್ನು ಮೋರ್ ದೆನ್ 2 ಇಯರ್ಸ್ಗಿಂತ ಜಾಸ್ತಿ ಕಂಪ್ಲೀಟ್ ಮಾಡಿದರೆ ನಾವು ಪೆರಿನಿಯಲ್ ಹರ್ಬ್ಸ್ ಅಂತ ಹೇಳ್ತೀವಿ. ವಿತ್ ಅಂಡರ್ಗ್ರೌಂಡ್ ಬಲ್ಬ್ಸ್, ಬಲ್ಬ್ ಅಂದರೆ ಮತ್ತು ಕಾರ್ಮ್, ರೈಸೋಮ್ ಇವಷ್ಟು ಸ್ಟೆಮ್ ಮಾಡಿಫಿಕೇಷನ್. ಇವೇನು ಅಂಡರ್ಗ್ರೌಂಡ್ ಬಲ್ಬ್ಸ್ ಇರ್ಬೋದಂತೆ, ಕಾರ್ಮ್ಸ್ ಇರ್ಬೋದಂತೆ, ಅಥವಾ ರೈಸೋಮ್ ಪ್ರೆಸೆಂಟ್ ಇರ್ಬೋದಂತೆ. ಲೀವ್ಸ್ ಆರ್ ಮೋಸ್ಟ್ಲಿ ಬೇಸಲ್. ಈಗ ನಿಮ್ಗೆ ಗೊತ್ತು ಸ್ಟೆಮ್ ಏನು ಅಂಡರ್ಗ್ರೌಂಡ್ ಇದೆ ಅಂತಂದರೆ ಲೀವ್ಸ್ ಏನಾಗಿರಲೇಬೇಕು, ಬೇಸಲ್ಲಿಂದನೇ ಆರಿಜಿನ್ ಆಗಿರಬೇಕು. ಅಲ್ಟರ್ನೇಟ್ ಅಂತೆ ಅಂದರೆ ಒಂದು ನೋಡಲ್ ರೀಜನಿಂದ ಒಂದೇ ಲೀವ್ಸ್ ಅರೈಸ್ ಆಗುತ್ತೆ. ಲೀನಿಯರ್ ಇರುತ್ತಂತೆ ಮತ್ತು ಎಕ್ಸ್ಟಿಪ್ಯುಲೇಟೆಡ್ ಅಂತೆ, ಸ್ಟಿಪ್ಯೂಲ್ಸ್ ಇರಲ್ಲ. ವಿತ್ ಪ್ಯಾರಲಲ್ ವೆನೇಷನ್, ಮೊನೊಕಾಟಿದ್ದು ಪ್ಯಾರಲಲ್ ವೇನ್ಸ್ ಮತ್ತು ವೇನ್ಲೆಟ್ಸ್ ಪ್ಯಾರಲಲ್ ಆಗಿ ಅರೇಂಜ್ ಆಗುತ್ತಂತೆ. ಫ್ಲೋರಲ್ ಕ್ಯಾರೆಕ್ಟರ್ಸಿಗೆ ಬಂದರೆ ಇನ್ಫ್ಲೋರೆಸೆನ್ಸ್ ಏನಂತೆ ಸಾಲಿಟರಿ ಅಂದರೆ ಒಂದೇ ಒಂದು ಸಿಂಗಲ್ ಫ್ಲವರ್ ಇರ್ಬೋದಂತೆ, ಅಥವಾ ಸೈಮೋಸ್, ಫ್ಲೋರಲ್ ಆಕ್ಸಿಸ್ ಟರ್ಮಿನೇಟೆಡ್ ವಿತ್ ಫ್ಲವರ್ ಆ್ಯಂಡ್ ಫ್ಲವರ್ಸ್ ಆರ್ ಅರೇಂಜ್ಡ್ ಇನ್ ಬೇಸಿಪೆಟಲಸ್ ಆರ್ಡ್ರಲ್ಲಿ ಇರ್ಬೋದಂತೆ. ಆಫನ್ ಅಂಬಲಿಯೇಟೆಡ್ ಕ್ಲಸ್ಟರ್, ಅಂಬೆಲ್ ಥರ ಕ್ಲಸ್ಟರ್ ಫಾರ್ಮೇಷನ್ ಆಗುತ್ತಂತೆ. ಈಗ ಅಂಬೆಲ್ ಅಂತಂದರೆ ಏನಂತ ಹೇಳ್ತೀವಿ, ಈ ಫ್ಲವರಿನ ಸ್ಟಾಕ್ ಏನಿದೆ ಅಲ್ವಾ, ಪೆಡಿಸಿಲ್, ಅವಷ್ಟು ಏನು ಜಾಯ್ನ್ ಆಗಿ ಒಂದೇ ಒಂದು ಲೈನಲ್ಲಿ ಫ್ಲವರ್ಸನ್ನು ಅರೇಂಜ್ ಮಾಡುತ್ತೆ. ಅಂಥದಕ್ಕೆ ನಾವೇನಂತ ಹೇಳ್ತೀವಿ, ಅಂಬಲಿಯೇಟೆಡ್ ಅಥವಾ ಅಂಬೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಲವರ್ ಬಂದರೆ ಬೈಸೆಕ್ಷುವಲ್, ಬೋತ್ ಆಂಡ್ರೋಶಿಯಮ್ ಮತ್ತು ಗೈನೋಶಿಯಮ್ ಸಿಂಗಲ್ ಫ್ಲವರಲ್ಲಿ ಪ್ರೆಸೆಂಟ್ ಇರುತ್ತೆ. ಆ್ಯಕ್ಟಿನೋಮಾರ್ಫಿಕ್ ಅಂದರೆ ಯಾವ ಡೈರೆಕ್ಷನಿಂದ ಬೇಕಾದ್ರೂ ಕಟ್ ಮಾಡಿ ಫ್ಲವರನ್ನು ನಮಗೇನು ಸಿಗುತ್ತೆ, 2 ಹಾಫ್ ಸಿಗುತ್ತೆ. ಸೊ ಪೆರಿಯಾಂತಲ್ಲಿ 6 ಟೆಪಲ್ಸ್, ಅವು 2 ವರ್ಲಲ್ಲಿ ಇರುತ್ತಂತೆ ಅಂದರೆ 3+3 ಯುನೈಟೆಡ್ ಇಂಟು ಅ ಟ್ಯೂಬ್. ಆ ಕಂಡೀಷನಿಗೆ ನಾವೇನಂತ ಹೇಳ್ತೀವಿ, ಗ್ಯಾಮೋಫಿಲಸ್ ಅಂತ ಕರಿತೀವಿ. ಎಸ್ಟಿವೇಷನ್ ಯಾವುದಂತೆ ವೆಲ್ವೆಟ್ ಅಂದರೆ ಒಂದ್ರ ಪಕ್ಕ ಒಂದು ಟೆಪಲ್ಸ್ ಅರೇಂಜ್ ಆಗಿರುತ್ತಂತೆ ವಿತೌಟ್ ಎನಿ ಓವರ್ಲ್ಯಾಪಿಂಗ್ ಅಂತ ಹೇಳ್ತೀವಿ. ಆಂಡ್ರೋಶಿಯಮ್ ಕನ್ಸಿಸ್ಟ್ ಆಫ್ 6 stamens, 3+3 condition. Gynoecium is tricarpellary, syncarpous, ovary superior, trilocular with the many ovules and axial placentation. Fruit is capsule, rarely berry. Seeds are endospermous. Androecium ಅಲ್ಲಿ 6 stamens, ಅವು 2 whorls ಅರೇಂಜ್ ಆಗಿರುತ್ತೆ. ನೆಕ್ಸ್ಟ್ ಅವು ಎಪಿಫಿಲ್ಲಸ್ ಅಂದರೆ ಯಾವುದಕ್ಕೆ ಅಟ್ಯಾಚ್ಮೆಂಟ್ ಆಗಿರುತ್ತೆ, ಅವು ಪೆರಿಯಾಂತಿಗೆ ಅಟ್ಯಾಚ್ ಆಗಿರುತ್ತೆ. ಎಪಿಫಿಲ್ಲಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಗೈನೋಶಿಯಮ್ ಟ್ರೈಕಾರ್ಪೆಲರಿ ಅಂದರೆ ಎಷ್ಟು ಕಾರ್ಪೆಲ್ ಅಂತೆ, 3 ಕಾರ್ಪೆಲ್ಸ್. ಸಿನ್ಕಾರ್ಪಸ್ ಅಂದರೆ ಫ್ಯೂಸ್ಡ್ ಕಾರ್ಪೆಲ್ಸ್ ಅಂತೆ. ಓವರಿ ಏನಂತೆ, ಸುಪೀರಿಯರ್ ಅಂತೆ. ಟ್ರೈಲೋಕ್ಯುಲರ್ ಅಂದರೆ ಓವರಿಯಲ್ಲಿ 3 ಲೋಕ್ಯೂಲ್ಸ್ ಇರುತ್ತೆ. ಮೆನಿ ಓವ್ಯೂಲ್ಸ್, ಎಕ್ಸೈಲ್ ಪ್ಲಾಸೆಂಟೇಷನ್. ಫ್ರುಟ್ ಯಾವುದಂತೆ, ಕ್ಯಾಪ್ಸ್ಯೂಲ್ ಅಂತೆ. ರ್ಯಾರ್ಲಿ ಬೆರಿ ಅಂತೆ. ಸೀಡ್ ಏನು, ಎಂಡೋಸ್ಪರ್ಮಸ್ ಅಂದರೆ ಎಂಡೋಸ್ಪರ್ಮ್ ಏನಿರುತ್ತೆ, ರಿಟೈನ್ಡ್ ಆಗಿರುತ್ತೆ. ನೆಕ್ಸ್ಟ್ ಇಕೊನಾಮಿಕ್ ಇಂಪಾರ್ಟೆನ್ಸಿಗೆ ಬಂದರೆ ಆರ್ನಮೆಂಟಲ್ ಪ್ಲ್ಯಾಂಟ್ ಆಗಿ ಟ್ಯೂಲಿಪ್ ಮತ್ತು ಗ್ಲೋರಿಯೋಸಾನ ಯೂಸ್ ಮಾಡ್ತೀವಿ. ಮೆಡಿಸಿನಲ್ಲಿ ಅಲೋವೆರಾನ, ವೆಜಿಟೇಬಲ್ ಅಸ್ಪ್ಯಾರಗಸನ, ಕಾಲ್ಚಿನಿಲ್ಸ್ ಅಂದರೆ ಇದು ಮೆಡಿಸಿನಲ್ಲಿ ಯೂಸ್ ಮಾಡೋದು, ಕಾಲ್ಚಿನಮನ್ನು ಮೆಡಿಸನ್ನಲ್ಲಿ ಯೂಸ್ ಮಾಡ್ತೀವಂತೆ. ದಿಸ್ ಆರ್ ದಿ ಇಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದಿಸ್ ಲಿಲಿಯೇಸಿ ಫ್ಯಾಮಿಲಿ. ಸೊ ಈಗ 3 ಫ್ಯಾಮಿಲಿಯ ಕಂಪ್ಯಾರಿಷನಿಗೆ ಮತ್ತು ಡಿಫ್ರೆನ್ಸಿಗೆ ಹೋದರೆ ಏನಂತೆ 3 ಫ್ಯಾಮಿಲಿಯ. ಫಸ್ಟ್ ನಾವು ಡಿಫ್ರೆನ್ಸನ್ನು ನೋಡೋಣ 3 ಫ್ಯಾಮಿಲಿಗೆ ಏನು ಅಂತ. ಫಸ್ಟ್ ಈಗ ಫ್ಯಾಬೇಸಿಯಲ್ ಆದರೆ ಏನಿರುತ್ತೆ, ಹರ್ಬ್ಸ್, ಶ್ರಬ್ಸ್, ಟ್ರೀಸ್ ಅಷ್ಟು ಪ್ರೆಸೆಂಟ್ ಇರುತ್ತೆ. ಸೊಲನೇಸಿಗೆ ಬಂದರೆ ಹರ್ಬ್ಸ್, ಶ್ರಬ್ಸ್ ಮತ್ತು ಸ್ಮಾಲ್ ಟ್ರೀಸ್ ಇರುತ್ತೆ. ಅದೇ ಲಿಲಿಯೇಸಿಗೆ ಬಂದರೆ ಹರ್ಬೇಷಿಯಸ್ ಪೆರಿನಿಯಲ್ ಹರ್ಬ್ಸ್ ಪ್ರೆಸೆಂಟ್ ಇರುತ್ತೆ.
ನೆಕ್ಸ್ಟ್ ರೂಟಿಗೆ ಈ ಫ್ಯಾಬೇಸಿಯಲ್ ಆದರೆ ರೂಟ್ ವಿತ್ ರೂಟ್ ನೋಡ್ಯೂಲ್ಸ್ ಅಂತ ಹೇಳ್ತೀವಿ. ಇದರಲ್ಲಾದರೆ ಯಾವುದರಲ್ಲಿ ಸೊಲನೇಸಿಯಲ್ ಆದರೆ ನಾರ್ಮಲ್ ರೂಟ್ ಇರುತ್ತೆ ಟ್ಯಾಪ್ ರೂಟ್ ಸಿಸ್ಟಮ್. ಆದರೆ ಯಾವುದ್ರಲ್ಲಿ ಅಂತ ಹೇಳ್ತೀವಿ ಪೊಟ್ಯಾಟೋದಲ್ಲಿ ಮಾತ್ರ ಅಡ್ವೆಂಟೇಷಿಯಸ್ ರೂಟ್ ಸಿಸ್ಟಮ್, ಯಾಕಂದರೆ ಸ್ಟೆಮ್ ಅಂಡರ್ಗ್ರೌಂಡ್ ಇರುತ್ತೆ. ಲಿಲಿಯೇಸಿಯಲ್ ಬಂದರೆ ಇಲ್ಲಿ ಫೈಬರಸ್ ರೂಟ್ ಸಿಸ್ಟಮ್ ಅಥವಾ ಅಡ್ವೆಂಟೇಷಿಯಸ್ ರೂಟ್ ಸಿಸ್ಟಮ್ ಇರುತ್ತೆ, ಯಾಕಂದರೆ ಇಲ್ಲಿ ಅಂಡರ್ಗ್ರೌಂಡ್ ಬಲ್ಬ್, ರೈಸೋಮ್ ಮತ್ತು ಕಾರ್ಮ್ ಇರೋದಕ್ಕೋಸ್ಕರ. ನೆಕ್ಸ್ಟ್ ಆಮೇಲೆ ಸ್ಟೆಮ್ಮಿಗೆ ಬಂದರೆ ಅದರಲ್ಲಿ ಏನಿರುತ್ತೆ, ಸ್ಟೆಮ್ ಇರೆಕ್ಟ್ ಮತ್ತು ಕ್ಲೈಂಬರ್ ಇರ್ಬೋದು. ಇದರಲ್ಲಾದರೆ ಹರ್ಬೇಷಿಯಸ್ ಇರ್ಬೋದು, ಏರಿಯಲ್ ಇರ್ಬೋದು, ಅಂಡರ್ಗ್ರೌಂಡ್ ಇರ್ಬೋದು, ಸಿಲಿಂಡ್ರಿಕಲ್, ಹ್ಯಾರಿ ಇರ್ಬೋದು, ಗ್ಲೋಬರಸ್ ಇರ್ಬೋದು, ಸಾಲಿಡ್ ಇರ್ಬೋದು, ಹಾಲೋ ಇರ್ಬೋದು. ಲಿಲಿಯೇಸಿಯಲ್ಲಾದರೆ ಅಂಡರ್ಗ್ರೌಂಡ್ ಸ್ಟೆಮ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ತೀವಿ. ಲೀವ್ಸಿಗೆ ಬಂದರೆ ಮೂರೂ ಲೀವ್ಸ್ ಏನಂತೆ ಅಲ್ಟರ್ನೇಟಿವ್ಲಿ ಅರೇಂಜ್ ಆಗಿರುತ್ತೆ. ಇದು ಕಂಪ್ಯಾರಿಷನ್ ಅಂತ ಹೇಳ್ಬೋದು. ದೇ ಆರ್ ಅಲ್ಟರ್ನೇಟಿವ್ಲಿ ಅರೇಂಜ್ಡ್. ನೆಕ್ಸ್ಟ್ ಆಮೇಲೆ ಏನು ಸಿಂಪಲ್, ಯಾವುದರಲ್ಲಿ ಫ್ಯಾಬೇಸಿಯಲ್ ಆದರೆ ಸಿಂಪಲ್, ಮತ್ತೇನಂತ ಹೇಳ್ತೀವಿ ರ್ಯಾರ್ಲಿ ಏನು ಪಿನೆಟ್ಲಿ ಕಂಪೌಂಡ್ ಇರ್ಬೋದಂತೆ. ಇದರಲ್ಲಿ ಕೂಡ ಸೊಲನೇಸಿಯಲ್ ಕೂಡ ಸಿಂಪಲ್, ರ್ಯಾರ್ಲಿ ಪಿನೆಟ್ಲಿ ಕಂಪೌಂಡ್ ಪ್ರೆಸೆಂಟ್ ಇರ್ಬೋದು. ಬಟ್ ಯಾವುದು ಲಿಲಿಯೇಸಿಯಲ್ಲಿ ನಾವಿಲ್ಲಿ ಏನಂತ ಹೇಳ್ತೀವಿ, ಇಲ್ಲಿ ಕೂಡ ಸಿಂಪಲ್ ಲೀಫ್ ಪ್ರೆಸೆಂಟ್ ಇರುತ್ತೆ, ಲೀನಿಯರ್ ಲೀಫ್ ಇರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟು ಅವೆರಡರಲ್ಲಿ ರೆಟಿಕ್ಯುಲೇಟ್ ವೆನೇಷನ್, ಲಿಲಿಯೇಸಿಯಲ್ಲಿ ಮಾತ್ರ ಪ್ಯಾರಲಲ್ ವೆನೇಷನ್, ಯಾಕಂದರೆ ಲಿಲಿಯೇಸಿ ಎಕ್ಸಾಂಪಲ್ ಫಾರ್ ಮೊನೊಕಾಟ್ ಫ್ಯಾಮಿಲಿ. ನೆಕ್ಸ್ಟ್ ಇನ್ಫ್ಲೋರೆಸೆನ್ಸಿಗೆ ಹೋದರೆ ಫಸ್ಟಲ್ಲಿ ರೆಸಿಮೋಸ್, ಸೆಕೆಂಡ್ ಇದರಲ್ಲಿ ಸೈಮೋಸ್, ಸಾಲಿಟರಿ ಆರ್ ಸೈಮೋಸ್. ಈವನ್ ಇದರಲ್ಲಿ ಲಿಲಿಯೇಸಿಯಲ್ಲಿ ಕೂಡ ಸೈಮೋಸ್ ಇನ್ಫ್ಲೋರೆಸೆನ್ಸ್. ನೆಕ್ಸ್ಟ್ ಮತ್ತೇನಿರುತ್ತೆ, ಕ್ಯಾಲಿಕ್ಸ್ ಕೊರಲಾನ ನಾವು ಫ್ಯಾಬೇಸಿ ಮತ್ತು ಸೊಲನೇಸಿಯಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಬಟ್ ಲಿಲಿಯೇಸಿಯಲ್ಲಿ ಪೆರಿಯಾಂತ್ ಪ್ರೆಸೆಂಟ್ ಇರುತ್ತೆ. ಫ್ಯಾಬೇಸಿಯಲ್ಲಿ ಕ್ಯಾಲಿಕ್ಸಲ್ಲಿ 5 ಸೆಪಲ್ಸ್, ಅವು ಗ್ಯಾಮೋಸೆಪಲಸ್ ಮತ್ತು ಏನಂತ ಹೇಳ್ತೀವಿ ಇಂಬ್ರಿಕೇಟ್ ಎಸ್ಟಿವೇಷನ್. ಇದರಲ್ಲಾದರೆ 5 ಸೆಪಲ್ಸ್ ಗ್ಯಾಮೋಸೆಪಲಸ್ಸಿಯ ಬಟ್ ವ್ಯಾಲ್ವೆಟ್ ಎಸ್ಟಿವೇಷನ್. ಲಿಲಿಯೇಸಿಯಲ್ಲಿ ಕ್ಯಾಲಿಕ್ಸ್ ಇರೋದೇ ಇಲ್ಲ, ಅಲ್ಲಿ ಪೆರಿಯಾಂತ್ ಇರೋದಕ್ಕೋಸ್ಕರ 6 ಟೆಪಲ್ಸ್, ಅವು 2 ವೆಲ್ಸಲ್ಲಿ ಮತ್ತು ಅವು ಗ್ಯಾಮೋಫಿಲಸ್ ಕಂಡೀಷನಲ್ಲಿ ಇರುತ್ತೆ, ವ್ಯಾಲ್ವೆಟ್ ಎಸ್ಟಿವೇಷನಲ್ಲೇ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಮತ್ತೆ ಕೊರಲಾಗಿ ಬಂದರೆ 5 ಪೆಟಲ್ಸ್ ಏನು ವ್ಯಾಕ್ಸಿಲರಿ ಎಸ್ಟಿವೇಷನಲ್ಲಿ ಪ್ರೆಸೆಂಟ್ ಇರುತ್ತೆ. ಇದರಲ್ಲಾದರೆ ಏನಂತ ಸೊಲನೇಸಿಯಲ್ಲಿ 5 ಪೆಟಲ್ಸ್ ಗ್ಯಾಮೋಪೆಟಲಸ್, ಹೌದಲ್ವಾ, ವ್ಯಾಲ್ವೆಟ್ ಎಸ್ಟಿವೇಷನಲ್ಲೇ ಇರುತ್ತೆ. ಲಿಲಿಯೇಸಿಯಲ್ಲಿ ಪೆಟಲ್ಸ್ ಸೆಪಲ್ಸ್ ಆಗಲ್ಲ, ಪೆರಿಯಾಂತ್ ಆಲ್ರೆಡಿ ಹೇಳಾಗಿದೆ. ಆ್ಯಂಡ್ರೋಶಿಯಮಿಗೆ ಬಂದರೆ ಫ್ಯಾಬೇಸಿಯಲ್ಲಿ 10 ಸ್ಟೇಮನ್ಸ್ ಅಂತೆ 9+1 ಕಂಡೀಷನಲ್ಲಿ ಇರುತ್ತೆ. ಸೊಲನೇಸಿಯಲ್ಲಾದರೆ 5 ಸ್ಟೇಮನ್ಸ್, ಅವು ಎಪಿಪೆಟಲಸ್ ಇರುತ್ತೆ. ಲಿಲಿಯೇಸಿಯಲ್ಲಾದರೆ 6 ಸ್ಟೇಮನ್ಸ್, ಅವು 2 ವಾಲ್ಸ್ ಮತ್ತು ಎಪಿಫಿಲಸ್ ಕಂಡೀಷನಲ್ಲಿ ಇರುತ್ತೆ. ಗೈನೋಶಿಯಮಿಗೆ ಬಂದರೆ ಫ್ಯಾಬೇಸಿ ಮೊನೋಕಾರ್ಪಿಲರಿ, ಸೊಲನೇಸಿ ಬೈಕಾರ್ಪಿಲರಿ, ಲಿಲಿಯೇಸಿ ಟ್ರೈಕಾರ್ಪಿಲರಿ. ಫ್ಯಾಬೇಸಿ ಯುನಿಲೋಕ್ಯುಲರ್, ಇದು ಬೈಲೋಕ್ಯುಲರ್, ಇದು ಟ್ರೈಲೋಕ್ಯುಲರ್. ಫ್ಯಾಬೇಸಿಯಲ್ಲಿ ಮಾರ್ಜಿನಲ್ ಪ್ಲಾಸೆಂಟೇಷನ್, ಸೊಲನೇಸಿ ಮತ್ತು ಲಿಲಿಯೇಸಿಯಲ್ಲಿ ಎಕ್ಸಾಲ್ ಪ್ಲಾಸೆಂಟೇಷನ್. ಫ್ಯಾಬೇಸಿಯಲ್ಲಿ ಫ್ರೂಟ್ ಟೈಪ್ ಲೆಗ್ಯೂಮ್, ಸೀಡ್ಸ್ ಮೆನಿ ಇರುತ್ತೆ ಮತ್ತು ಅವು ಎಂಡೋಸ್ಪರ್ಮಿಕ್. ಸೊಲನೇಸಿಯಲ್ಲಾದರೆ ಫ್ರೂಟ್ ಬೆರಿ ಅಥವಾ ಕ್ಯಾಪ್ಸ್ಯೂಲ್, ನಾನ್ ಎಂಡೋಸ್ಪರ್ಮಿಕ್. ಲಿಲಿಯೇಸಿಯಲ್ಲಾದರೆ ಯಾವುದು ಕಾಮನ್ಲಿ ಕ್ಯಾಪ್ಸ್ಯೂಲ್, ರ್ಯಾರ್ಲಿ ಏನಂತೆ ಬೆರಿ ಅಂತೆ, ಅವು ಏನು ಎಂಡೋಸ್ಪರ್ಮಿಕ್. ಇವಿಷ್ಟು ಜನರಲ್ ಏನಂತ ಹೇಳ್ಬೋದು ಡಿಫ್ರೆನ್ಸ್ ಬಿಟ್ವೀನ್ ದಿಸ್ 3 ಫ್ಯಾಮಿಲೀಸ್ ಅಂತ ಹೇಳ್ಬೋದು. ಸೊ ಈಗ ನಮಗೆ ಐಡಿಯಾ ಬಂತು ಅಂತ ಅಂದ್ಕೊಳ್ತೀನಿ. ಈ ಫ್ಯಾಮಿಲಿ ಸ್ಟಡೀಸಲ್ಲಿ 3 ಡಿಫ್ರೆಂಟ್ ಫ್ಯಾಮಿಲೀಸ್. ಈಗ ಫ್ಯಾಮಿಲಿ ಡಿಸ್ಕ್ರಿಪ್ಷನಲ್ಲಿ ಏನೇನು ಇರಬೇಕು, ಫಸ್ಟ್ ಅದರ ಹ್ಯಾಬಿಟ್ ಇರಬೇಕು, ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಇರಬೇಕು, ರೂಟ್, ಸ್ಟೆಮ್, ಲೀವ್ಸ್. ಆಮೇಲೆ ಫ್ಲೋರಲ್ ಕ್ಯಾರೆಕ್ಟರ್, ಇನ್ಫ್ಲೋರೆಸೆನ್ಸ್, ಫ್ಲವರ್, ಕ್ಯಾಲಿಕ್ಸ್, ಕೊರೊಲಾ, ಆ್ಯಂಡ್ರೋಶಿಯಮ್, ಗೈನೋಶಿಯಮ್, ಫ್ರೂಟ್ ಮತ್ತು ಸೀಡ್. ಅದಾದ ನಂತರ ಫ್ಲೋರಲ್ ಫಾರ್ಮುಲಾ, ಫ್ಲೋರಲ್ ಡಯಾಗ್ರಾಮ್. ಇವು ಮೋಸ್ಟ್ ಇಂಪಾರ್ಟೆಂಟ್, ಬೋತ್ ಪ್ರಾಕ್ಟಿಕಲ್ ವೈಸ್ ಕೂಡ ಹೌದು, ಥಿಯರಿ ವೈಸ್ ಕೂಡ ಹೌದು. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಈ ಚಾಪ್ಟ್ರಲ್ಲಿ ನಾವು ಏನೇನು ಸ್ಟಡಿ ಮಾಡಿದ್ದೀವಿ ಅಂದರೆ ಮಾರ್ಫಾಲಜಿ ಅಂದರೆ ಏನು, ಪ್ಲ್ಯಾಂಟ್ ಮಾರ್ಫಾಲಜಿ ಅಂದರೆ ಏನು, ಈ ಪ್ಲ್ಯಾಂಟ್ ಮಾರ್ಫಾಲಜಿಯ ಸಿಗ್ನಿಫಿಕೆನ್ಸ್ ಯಾವುದು, ನೆಕ್ಸ್ಟ್ ಟಿಪಿಕಲ್ ಪ್ಲ್ಯಾಂಟ್ ಬಾಡಿ ಹೇಗಿರುತ್ತೆ, ಪ್ಲ್ಯಾಂಟ್ ಬಾಡಿಯಲ್ಲಿ ವೆಜಿಟೇಟಿವ್ ಪಾರ್ಟ್ಸ್ ಯಾವುದು, ರಿಪ್ರೊಡಕ್ಟಿವ್ ಪಾರ್ಟ್ಸ್ ಯಾವುದು. ಅದಾದ ನಂತರ ನಾವು ರೂಟ್ ಇನ್ ಡೀಟೇಲಾಗಿ ಸ್ಟಡಿ ಮಾಡಿದ್ದೀವಿ, ಸ್ಟೆಮ್ಮನ್ನು ಇನ್ ಡೀಟೇಲಾಗಿ ಸ್ಟಡಿ ಮಾಡಿದ್ದೀವಿ, ಲೀವ್ಸನ್ನು ಇನ್ ಡೀಟೇಲಾಗಿ ಸ್ಟಡಿ ಮಾಡಿದ್ದೀವಿ. ಆಮೇಲೆ ಇನ್ಫ್ಲೋರೆಸೆನ್ಸನ್ನು, ಫ್ಲವರನ್ನು, ಫ್ಲವರ್ಸಲ್ಲಿ ಟೈಪ್ಸನ್ನು, ಡಿಫ್ರೆಂಟ್ ಟೈಪ್ಸನ್ನು,
ನೆಕ್ಸ್ಟ್ ಫ್ಲವರ್ಸಿನ ಪಾರ್ಟ್ಸನ್ನು ಸ್ಟಡಿ ಮಾಡಿದ್ದೀವಿ. ಎಸ್ಟಿವೇಷನನ್ನು ಮತ್ತು ಪ್ಲಾಸೆಂಟೇಷನನ್ನು ಸ್ಟಡಿ ಮಾಡಿದ್ದೀವಿ. ಅದಾದ ನಂತರ ನಾವು ಸ್ಟಡಿ ಮಾಡಿರೋದು ಫ್ರೂಟ್ ಮತ್ತು ಸೀಡ್. ಆಮೇಲೆ ಸೀಡಲ್ಲಿ ಡೈಕಾಟ್ ಸೀಡನ್ನು ಸ್ಟಡಿ ಮಾಡಿದ್ದೀವಿ, ಮೊನೊಕಾಟ್ ಸೀಡನ್ನು ಸ್ಟಡಿ ಮಾಡಿದ್ದೀವಿ. ಆಮೇಲೆ ಸೆಮಿಟೆಕ್ನಿಕಲ್ ಡಿಸ್ಕ್ರಿಪ್ಷನನ್ನು ನೋಡಿದ್ದೀವಿ. ಕಂಪ್ಲೀಟಾಗಿ ಫ್ಯಾಮಿಲಿಯ ಡಿಸ್ಕ್ರಿಪ್ಷನ್. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ ಥ್ಯಾಂಕ್ ಯು.